ನನ್ನ ತಲೆಯಲ್ಲಿ ಎಣಿಕೆ ಹಾಕಿಕೊಂಡ ಕೆಲಸಗಳು ನನ್ನ ಹತ್ತಿರ ನೀರಿನಂತೆ ಹರಿದು ಬರ್ತಾ ಇದೆ. ಮುಂದೆ ನಾನು ಸಾಧಿಸಬೇಕಾದ ಕಾರ್ಯಗಳು ಸಫಲತೆ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ಇನ್ನು ನನ್ನ ಅರಮನೆಯಲ್ಲಿ ನನಗೆದುರಾಗಿದ್ದ 2 ಪ್ರಾಣಿಗಳು ನಿಶ್ಚಿಂತವಾಗಿ ಜಾಗ ಖಾಲಿ ಮಾಡಿದವು. ಹೆಣ್ಣು ಹೇಗಾದರೂ ಮಾಡಿ ನಮ್ಮನ್ನ ಧರ್ಮವಂತ ದೇಸಾಯಿಯನ್ನು ಈ ಮನೆಯಿಂದ ಒದ್ದು ಹೊರಗಡೆ ಹಾಕಲೇಬೇಕು. ಅವನಿಗೊಂದು ಮೋಸದ ಚಕ್ರಮ ರಥ ನಿರ್ಮಿಸಿ ಆ ರಥದ ಚಕ್ರದ ಕೆಳಗಡೆ ಅವನನ್ನು ನೂಕಿ ಸಾಯಿಸಿ ಆಮೇಲೆ ಆ ರಥದಲ್ಲಿ ನಾನು ಕುಳಿತುಕೊಂಡು ಸುತ್ತು ಹೊತ್ತು ಹಳ್ಳಿಗೆ ನನ್ನ ಅಧಿಕಾರ ನಡೆಸುವುದೇ ನನ್ನ ಗತ್ತು. ಗಂಗಾ ಬಾ, ನೀ ಬರುವ ದಾರಿಯನ್ನು ಕಾಯ್ದು ಸುಸ್ತಾಗಿ ಹೋಗಿಬಿಟ್ಟಿದ್ದೇನೆ ಚಿನ್ನ. ಶರತ್, ಒಂದು ಹೆಣ್ಣು ಗಂಡನ ಮನೆಯಿಂದ ಬರ್ಬೇಕಾದ್ರೆ ಅವಳ ಸ್ಥಿತಿ ಆ ದೇವರಿಗೆ ಗೊತ್ತು. ಆದರೆ ಏನು ಮಾಡುವುದು? ಕದ್ದು ಮಾಡಿಸಿದಡಿಗೆ ಹೊಟ್ಟೆಗೆ ಉಣ್ಣಬೇಕಾದರೆ ಸ್ವಲ್ಪ ತ್ರಾಸಾಗುತ್ತಂತೆ ಕುಳಿತರೆ ಹಸಿದ ಹೊಟ್ಟೆ ಹೇಳಬೇಕಲ್ಲ ರಾಣಿ. ಇರ್ಲಿ, ಇಷ್ಟೊಂದು ಅರ್ಜೆಂಟ್ ಆಗಿ ಕರೆಸಿದ್ರಲ್ಲ, ಯಾಕಂತ ಕೇಳ್ಬೋದಾ? ಕಾರಣ ಗಂಗಾ, ಕಾರಣವಿಲ್ಲದೆ ವಿನಾಕಾರಣ ಸಮಯ ಹಾಳು ಮಾಡಲು ನಾನೇನೋ ಯೋಗ್ಯನಲ್ಲ. ತುಂಬಾ ಓದಿದವ, ಕೈ ತುಂಬಾ ಹಣವಿದ್ದವ, ಮೇಲಾಗಿ ನೋಡಿ, ನೀವ್ ಈ ರೀತಿ ಹೇಳುವ ಬದಲು ಮೊದಲು ನನ್ನ ಕರೆಸಿದ ಕಾರಣ ಏನಂತ ಹೇಳಿ. ಉತ್ತರ ಹೇಳಲು ಸನ್ನದ್ಧನಾಗಿ ನಿಂತಿದ್ದೇನೆ. ನೀನು ಇವತ್ತಿನಿಂದ ನಿನ್ನ ಗಂಡನ ಮನೆಯಲ್ಲಿ ಒಂದು ಚಿಕ್ಕ ಡ್ರಾಮಾ ಶುರು ಮಾಡಬೇಕು. ಏನು ಡ್ರಾಮಾ ಮಾಡ್ಬೇಕಾ? ಗಂಗಾ, ಅದಕ್ಕೆ ಹಿರಿಯರೊಂದು ಗಾದೆ ಮಾಡಿದ್ದಾರೆ, ಹೆಣ್ಣಿನ ಬುದ್ಧಿ ಮಳೆಕಾಲ ತೆಳಗ ಅಂತ. ಅವಸರ ಪಡಬೇಡ. ನಿನ್ನ ಮದುವೆಯಾಗಿ 1 ವರ್ಷ ಕಳೆದರು, 1 ದಿವಸವಾದರೂ ಆ ನಿನ್ನ ಗಂಡನ ಮನೆಯಲ್ಲಿ ಸಂತೋಷದಿಂದ ಇದ್ದೀಯಾ ಎನ್ನುವುದು ನಿನ್ನ ಆತ್ಮಸಾಕ್ಷಿಗೆ ಹೇಳು ಗಂಗಾ, ನೋಡೋಣ. ಶರತ್, ನೀವು ನನ್ನ ಬಗ್ಗೆ ಇಷ್ಟೊಂದು ಕೇರ್ ತೆಗೆದುಕೊಳ್ತೀರಲ್ಲ, ಯಾಕೆ? ಗಂಗಾ, ಮನಸಾರೆ ಮೆಚ್ಚಿ ಪ್ರೀತಿಸಿದ ಮುತ್ತಿನ ಪಾರಿವಾಳ ಸ್ವಚ್ಛಂದವಾಗಿ ಹಾರಾಡಬೇಕು ವಿನಃ ಕಾಗೆ ಗೂಗೆ ತರ ರೆಕ್ಕೆ ಮುರಿದುಕೊಂಡು ಗೂನಿನಲ್ಲಿ ಬೀಳುವಂತ ಸ್ಥಿತಿ ಬಂತ ಅಂತಲ ಮನಸ್ಸಿಗೆ ತುಂಬಾ ಅನುಭವ ಇದೆ ಡಾರ್ಲಿಂಗ್. ಅಂದ್ರೆ ನಾನು ಕೂಡ ಆ ಪಾರಿವಾಳ ತರ ಮನ ಬಿಚ್ಚಿ ಎಲ್ಲಿ ಬೇಕಾದಲ್ಲಿ ಹಾರ್ಬೇಕಾ? ಹಾಗಲ್ಲ, ನಿನ್ನ ಗಂಡನ ಮನೆಯಲ್ಲಿ ಒಂದು ಚಿಕ್ಕ ಡ್ರಾಮಾ ಶುರು ಮಾಡಬೇಕು. ಏನು ಡ್ರಾಮಾ ಮಾಡ್ಬೇಕಾ? ಅದ್ರಲ್ಲಿ ನಾನು ಯಾವ ಪಾತ್ರ ಮಾಡ್ಬೇಕು? ಗಂಗಾ, ಮನೆಯಲ್ಲಿ ನಿನ್ನ ಅಕ್ಕ ಮತ್ತು ನಿನ್ನ ಗಂಡ ಇಲ್ಲದ ಸಮಯದಲ್ಲಿ ನಿನ್ನ ಮಾವನ ಮೇಲೆ ಒಂದು ಅಪವಾದದ ಸೃಷ್ಟಿಯನ್ನು ರಚನೆ ಮಾಡಬೇಕು. ಅಯ್ಯೋ, ಅವರು ದೇವರಂತವರು. ದೇವರು ಗಂಗಾ, ಆ ದೇವರಂತ ಮನುಷ್ಯನಿಗೆ ನೀನು ದೆವ್ವವಾಗಿ ಅವನನ್ನು ಆಟ ಆಡಿಸಲೇಬೇಕು. ನೋಡಿ, ಈ ರೀತಿ ಸುತ್ತಿ ಬಳಸಿ ಹೇಳುವ ಬದಲು ನೇರವಾಗಿ ಹೇಳಬಾರ್ದೆ? ಹಾಗಾದರೆ ಹೇಳುತ್ತೇನೆ ಕೇಳು. ನಿನ್ನ ಮಾವ ನನ್ನನ್ನು ಬಲತ್ಕರಿಸಲು ಬಂದಿದ್ದಾನೆಂದು ನಿನ್ನ ಗಂಡನ ಮುಂದೆ ತಿಳಿಸಬೇಕು. ಇದು ನನ್ನಿಂದ ಅಸಾಧ್ಯವಾದ ಕೆಲಸ. ಗಂಗಾ, ಹೆಣ್ಣು ಮನಸ್ಸು ಮಾಡಿದರೆ ಸಾಧ್ಯ ಎನ್ನುವುದು ಯಾವುದಿಲ್ಲ. ನೀನು ಈ ಸಮಾಜದಲ್ಲಿ ಒಂದು ಸ್ಥಾನಮಾನ ಪಡೆಯಬೇಕಾದರೆ ಈ ರೀತಿಯಾಗಿ ನಟನೆ ಮಾಡಲೇಬೇಕು. ವಿಚಾರಿಸು. ಹೌದು, ಇವರು ಹೇಳಿದಂತೆ ನಾನು ನಟಿಸಲೇಬೇಕು. ಯಾಕಂದ್ರೆ ಇವರು ಹೇಳುವುದು ನನ್ನ ಮುಂದಿನ ಭವಿಷ್ಯಕ್ಕಾಗಿ. ರಾಜ, ನೀವು ಹೇಳಿದಂತೆ ಆಗಿ. ಮೆಚ್ಚಿದೆ ಗಂಗಾ ನಿನ್ನ ಬುದ್ಧಿಯ ಕ್ಷಣಾರ್ಥನಕ್ಕೆ. ನಾನು ಹೇಳಿದ ವಿಷಯ ನಮ್ಮಿಬ್ಬರಲ್ಲೇ ಇರಬೇಕು. 3ನೇ ವ್ಯಕ್ತಿಗೆ ಗೊತ್ತಾದರೆ ನಮ್ಮ ಪ್ಲಾನು ನುಚ್ಚು ನೂರಾಗೋದು. ಈ ಸಂತೋಷಕ್ಕೆ ಹಾಡೊಂದು ಗೀತೆ.
ಕವಿ ಕಾಣಿದ ರಾಜ, ನಾನಿನ್ನ ಹೋಗಿ ಬರ್ಲಿ. ಟಾಟಾ. ಬಾಯ್. ಹೋಗು ನನ್ನ ಮುದ್ದಿನ ಪಾರಿವಾಳವೇ ಹೋಗು. ನಿನಗೇನು ಗೊತ್ತು ಈ ರಣಹದ್ದಿನ ಕುಹಕ ಕಾರುಸ್ಥಾನ? ಈ ನನ್ನ ಕಾರುಸ್ಥಾನದ ನಟನೆ ಯಾರಿಗೂ ತಿಳಿದಿಲ್ಲ. ತಿಳಿದುಕೊಳ್ಳಲು ಬಲ್ಲಂತ ನಿನ್ನಂತ ಮುಟ್ಟಾಳರು ನನ್ನ ಕೈಯಲ್ಲಿ ಬದುಕುವುದಿಲ್ಲ. ಲೇ ಬಡವ ಬಸವಂತ, ಈ ಸುತ್ತು ಹತ್ತು ಹಳ್ಳಿಲಿ ನಿನ್ನದೇ ಒಂದು ಚಂದನವದ ಸಂಸಾರ ಸಾಗಿಸುವ ಮನೆ ಎಂದು ಜಂಬ ಕೊಚ್ಚಿಕೊಳ್ಳುತ್ತಿದ್ದೆ ಮಗನೇ. ಎಂದು ಅದೇ ಚಂದನವದ ಸಂಸಾರದಲ್ಲಿ ಉಪ್ಪಿನ ನೀರು ಬೆರೆಸಲು ನಿನ್ನ ಸೊಸೆಯಾದ ಗಂಗಾ ಎಂಬ ಅಸ್ತ್ರವನ್ನು ಚೆನ್ನಾಗಿ ತಿಡಿ ಕಳಿಸಿಕೊಟ್ಟಿದ್ದಾನೆ ಈ ಕಲಿಯುಗದ ಮಿನಿ ಕೃಷ್ಣ. ಗಂಗಾ, ನಿನ್ನ ಸೌಂದರ್ಯ ಮೌಸುವರಿಗೂ ಚೆನ್ನಾಗಿ ಆಟವಾಡಿ ಆಮೇಲೆ ನಿನಗ ಸುಡುಗಾಡಿ ದಾರಿ ತೋರಿಸುವುದೇ ಈ ಶರತ್ತೆ ಸಾಯ ಉದ್ದೇಶ. ಲೇ ಹರಾಮ್ಕೋರ್ ನಾಡಗೌಡ, ಏನಿತಿ ಬಾರಲೇ? ಯಾಕ್ರಿ ದಣಿಯರ ಎಷ್ಟು ರಾವಾಯ್ ಬಂದ್ರಿ? ಹೇಗೂ ಮಾಸ್ತ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ನಿಲ್ಲು. ಇರದಿದ್ದರೆ ಬಾಯಿ ಮೇಲೆ ಹೊತ್ತು ಹಲ್ಲು ಮುರಿಯುತ್ತೇನೆ ಮಗನೇ. ಇದು ವೇಗದ ಯುಗ. ತತ್ಕ್ಷಣದಲ್ಲಿ ಮರುಕ್ಷಣಕ್ಕಾಗಿ ಕಾಯುವ ಆ ವೇಗದ ಯುಗ. ರಸಿಕತೆಯ ರಂಗಿನ ರಮಣೀಯರ ಲೋಕದಲ್ಲಿ ಅದಮ್ಯ ಉತ್ಸಾಹದಿಂದ ಮೈ ಮರೆತುಕೊಳ್ಳಬೇಕೆನ್ನುವ ಶರ ವೇಗದ ಯುಗ. ದೇಸಾಯಿ, ಈ ಸುತ್ತು ಹಳ್ಳಿ ನನಗೆ ದೇಸಾಯಿ ಇದ್ದ ಮಾತ್ರಕ್ಕೆ ಈ ನಾಡಗೌಡರಿಗೆ ಹಚ್ಚಿ ಮಾತನಾಡುತ್ತೀಯಾ? ನೀನ್ ಯಾರು? ನಿನ್ನ ವಂಶ ಎಂತದ್ದು ಎಂದು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಸುತ್ತು ಹಳ್ಳಿಗಳಲ್ಲಿ ಜಾತಿ ಜಾತಿಗಳಲ್ಲಿ ವಿಷದ ರತ್ನ ಕುಂಡ ನಿರ್ಮಿಸಿ ಅವರವರಲ್ಲಿಯೇ ಸೇಡಿನ ಕ್ರಾಂತಿಯ ಬೀಜ ಬಿತ್ತಿ ಅದಕ್ಕೆ ಅನ್ಯಾಯದ ನೀರು ಹಾಕಿ ಅದ ಬ್ಲೇಡಿಗೆ ಕತ್ತರಿಸುವ ಸೆಸೆಯನ್ನು ಕೊಡಲಿಗೆ ಕತ್ತರಿಸುವಂತೆ ಮಾಡಿ ಇಬ್ಬರ ಕೈಯಿಂದಲೂ ಹಣ ಇಸಿದುಕೊಂಡು ಜೇಬಿಗಿಳಿಸಿಕೊಂಡು ಮತ್ತೆ 4 ಜನರ ಮತ್ತೆ ತಲೆ ಎತ್ತಿ ತಿರುಗಾಡುವ ನಿನ್ನಂತ ನಾಯಿಯ ಬಣ್ಣ ಬಯಲಾದ ಮೇಲೆ ಎಕ್ಕಡ ತಗೊಂಡು ಹೊಡೆಯುತ್ತಾರೆ ಈ ಸಮಾಜದ ಜನತೆ. ಗೊತ್ತಿದ್ದರು ಈ ನಾಡಗೌಡನೊಂದಿಗೆ ಹಾಗೆತನ ಸಾಧಿಸಲು ಬಂದರೆ ಒಂದೊಂದು ದಿನ ಬೀದ ಹೆಣವಾಗುತ್ತೀಯ ತಿಳಿದಿರೋ. ಈ ದೇಸಾಯಿ ಧರ್ಮದಿಂದ ನಡೆಯುತ್ತಾನೆ, ಸತ್ಯವನ್ನೇ ನುಡಿ
ನ್ಯಾಯ ಬಣ್ಣ ಬಯಲಾದ ಮೇಲೆ ತಗೊಂಡು ಹೊಡಿತಾರೆ ಈ ಸಮಾಜದ ಜನತೆ. ತಿಳಿದುಕೋ ದೇಸಾಯಿ. ಈ ನಿನ್ನ ಹಾರಾಟ ಚೀರಾಟ ಈ ಸರದಾರ ನಾಡಗೌಡನ ಮುಂದೆ ನಡೆಯಲಿಲ್ಲ. ಮೊದಲು ಯಾವ ವಿಷಯದ ಮೇಲೆ ನನ್ನ ಮನೆಗೆ ಬಂದಿದ್ದೀಯಾ ಅಷ್ಟೇ ಮಗಳು. ನಾನು ಮಗಳನು ನಾಯಿ ಅಲ್ಲ. ಈ ಸಮಾಜದಲ್ಲಿ ನೀನು ನಡೆಸುತ್ತಿರುವ ಅನ್ಯಾಯದ ಕ್ರಾಂತಿಗೆ ಏಳು ನೀರು ಬಿಡಲು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನಂತೆ ಗಂಡು ಗಚ್ಚಿ ಹಾಕಿ ಬಂದಿದ್ದಾನೆ ಈ ಧರ್ಮದ ಸಿಂಹ. ಧರ್ಮದ ಸಿಂಹ ದೇಸಾಯಿ. ಈ ನಿನ್ನ ಧರ್ಮದ ಮಾತುಗಳಿಗೆ ಆಯಸ್ಕಾಂತಂಟಿಕೊಳ್ಳಲು ಕಬ್ಬಿನವಲ್ಲ, ಇದು ಬಂಡೆಗಲ್ಲು. ದೇಸಾಯಿ, ನೀನು ಇಲ್ಲಿಯವರೆಗೂ ಸತ್ಯ ಧರ್ಮದಿಂದ ನಡೆದುಕೊಂಡು ಬಂದು ಗಳಿಸಿದ್ದಾದರೂ ಏನು? ಸುಮ್ಮನೆ ಸತ್ಯ ಧರ್ಮದ ಹೋರಾಟದ ಹಾದಿ ಹಿಡಿದರೆ ನಾಳೆ ನೀನು ಸತ್ತಾಗ ನಿನ್ನ ಮಣ್ಣಿಗೆ ನಾಲ್ಕು ತುಟ್ಟು ಇರುವುದಿಲ್ಲ ದೇಸಾಯಿ. ಏನಾಡುಗೌಡ, ಸೂಳೆ ತಾನು ಕೆಡುವುದಲ್ಲದೆ ಅವಳ ಸಂಗಡ ಇದ್ದವರನ್ನು ಕೆಡಿಸುವಳೆನ್ನುವಂತೆ ನೀನು ಸಗಣಿಯ ತಿನ್ನುವ ಕೆಲಸ ಮಾಡುವುದರ ಜೊತೆಗೆ ನನ್ನ ತಮ್ಮನನ್ನು ಅಡ್ಡದಾರಿ ಹಿಡಿಸಿದೆಯಲ್ಲ, ಕಾಶ್ಮೀರ ಜಾತಿಯವನೇ. ಸುತ್ತು ಹಳ್ಳಿಗಳಲ್ಲಿ ಗೌರವಸ್ಥ ಮನುಷ್ಯನಾಗಿದ್ದುಕೊಂಡು ಈ ಜಮೀನ್ದಾರ್ ನಾಡಗೌಡನಿಗೆ ಬಾಯಿ ಉದ್ದ ಬಿಡ್ತಾ ಇದೀಯಾ? ಮನೆಯಲ್ಲಿ ತಮ್ಮನಿಗೆ ಪೆಟ್ಟು ಕೊಟ್ಟು ಬುದ್ಧಿ ಹೇಳುವುದನ್ನು ಬಿಟ್ಟು ಗುಮಾಸ್ತ. ಹೌದ್ರಿ ಅಪ್ಪ, ಅವ್ರಿ ದೇಶರ ನಿಮ್ಮನೆಗ ದ್ವಾಸಿ ತೂತು ಬಿದ್ದಾವ, ಮತ್ತೊಬ್ಬರ ಮನೆ ದ್ವಾಸಿ ತೂತಿನ ಸುದ್ದಿ ನಿಮ್ಗೆ ಕಾಣ್ತೀವಿ. ಲೇಷ ಕುಡಿ, ನಿಮ್ಮಂತ ನಾಲಾಯಕ ಹಿರಿಯರು ಈ ನಾಡಗೌಡನಂತ ವಿಷ ಜಂತುಗಳು ಊರಿನಲ್ಲಿ ಹಳ್ಳಿಗಳಲ್ಲಿ ಪಾರ್ಟಿ ಪಂಗಡ ಮಾಡಿಸಿದ್ದಾರೆ. ಸತ್ಯ ನ್ಯಾಯದಿಂದ ನಡೆಯುವ ಹಿರಿಯರನ್ನು ಮೂಲೆಯಲ್ಲಿ ಕುಂದರಿಸಿ ಅನ್ಯಾಯದ ಬಾಲ ಪಡೆಯುತ್ತಾ ಸತ್ಯವಂತರ ಸಮಾಧಿ ಮಾಡುತ್ತೀರಿ. ನಿಮ್ಮ ಜನ್ಮಕ್ಕೆ ನಾಚಿಕೆಯಾಗಬೇಕು. ನಾಚಿಕೆ? ದೇಸಾಯಿ, ಈ ಸಮಾಜದಲ್ಲಿ ನಾಚಿಕೆಯನ್ನು ಬಿಟ್ಟು ನಿಂತಾಗಲೇ ನಾನು ಸಾವಿರಾರು ಎಕರೆ ಭೂಮಿಯ ಒಡೆಯ, 100 ಕಾರು, 10 ಬಂಗಲೆ, ಕೋಟ್ಯಾನು ಗಂಟಲೆ ಹಣವನ್ನು ಗಳಿಸಿಕೊಂಡು ಮೆರೀತಾ ಇದ್ದಾನೆ ಈ ನಾಡಗೌಡ. ನಾಡಗೌಡ, ನಾಳೆ ನೀನು ಸತ್ತಾಗ ಗಳಿಸಿದ್ದೆಲ್ಲ ಏರಿಕೊಂಡು ಹೋಗುವುದಿಲ್ಲ. ಇದ್ದಾಗ ಸಾವಿರಾರು ಬಡವರಿಗೆ ದಾನ ಧರ್ಮ ಮಾಡಬೇಕು. ಅಂದಾಗ ದೊಡ್ಡ ಮನತೆಗೆ ಒಂದು ಗೌರವ. ಅದನ್ನು ಬಿಟ್ಟು ಬಡವರಿಗೆ ಅನ್ಯಾಯ ಮಾಡುತ್ತಾ ಅಬಲೆಯರ ಮೇಲೆ ಬಲಾತ್ಕಾರ ಮಾಡುತ್ತಾ ಸಾಗಿದರೆ ಇಂದಲ್ಲ ನಾಳೆ ಇದೇ ಬಡವರು ಸಿಟ್ಟಿಗೆದ್ದು ನಿನ್ನ ರುಂಡವನ್ನು ಕಡೆದು ಊರ ಅರಸಿಯ ಬಾಗಿಲಿಗೆ ಹಸಿರು ತೋರಣ ಕಟ್ಟಿದಂತೆ ಕಟ್ಟುತ್ತಾರೆ. ಎಚ್ಚರ ದೇಸಾಯಿ, ಬಡ ಕುಣ್ಣಿಗಳನ್ನು ಯಾವ ಆಯುಧದಿಂದ ಮಾತನಾಡಿಸಬೇಕು? ನಿಮ್ಮಂತ ಧರ್ಮವಂತ ಶ್ರೀಮಂತರನ್ನು ಎಲ್ಲಿ ಕಾಯಿಸಿ ಬಗ್ಗಿಸಿ ಹೊಡೆಯಬೇಕೆನ್ನುವುದನ್ನು ಚೆನ್ನಾಗಿ ಪಾಠ ಓದಿಕೊಂಡಿದ್ದೇನೆ. ನಾ ಎಂದ ಮನುಷ್ಯ ಬಹಳ ದಿವಸ ಬದುಕುವುದಿಲ್ಲ, ತಿಳಿದುಕೋ. ಇನ್ನು ಮುಂದಾದರೂ ನೀನು ನನ್ನ ತಮ್ಮನೊಂದಿಗೆ ಇದ್ದುಕೊಂಡು ಬಂದರೆ ಅವತ್ತೇ ನಿನ್ನ ಹೆಣ ಮಣ್ಣು ಸೇರುತ್ತದೆ. ಇದನ್ನು ಅರಿತುಕೊಂಡು ನಿನ್ನಷ್ಟಕ್ಕೆ ನೀನು ಇದ್ದರೆ ಒಳ್ಳೆಯದು, ಇಲ್ಲವಾದರೆ ನಾಳೆ ನಿಮ್ಮ ಪಾಲಿಗೆ ಚವರಾಯನಾಗಬೇಕಾಗುತ್ತದೆ. ಹುಷಾರ್. ಹುಷಾರ್. ದೇಸಾಯಿ, ಇನ್ನು ಕೇವಲ 3 ದಿನಗಳಲ್ಲಿ ನಿನ್ನ ಧರ್ಮದ ಅರಮನೆಯನ್ನು ಕರ್ಮದ
ಅಡ್ಡಾದ ಮನೆಯನ್ನಾಗಿ ಮಾಡದಿದ್ದರೆ ನನ್ನ ಗೌಡ್ಗೆ ತರ್ಪಟ್ಟೆ ಧಿಕ್ಕಾರವಿರಲಿ. ದೇಸಾಯಿ, ನಿನ್ನ ಒಡ ಹುಟ್ಟಿದ ತಮ್ಮನಿಂದಲೇ ನಿನ್ನನ್ನು ಅವಮಾನ ಮಾಡಿಸಿ, ನಿನ್ನನ್ನು ಧರ್ಮದ ಅರಮನೆಯಿಂದ ಹೊರಗೆ ಹಾಕಿಸಿ, ನೀನು ಕುಳಿತುಕೊಂಡು ನ್ಯಾಯ ಹೇಳುವ ಧರ್ಮ ಪೀಠದಲ್ಲಿ ನಾನು ಕುಳಿತುಕೊಂಡು ನ್ಯಾಯ ಹೇಳದಿದ್ದರೆ ನಾನು ಹುಟ್ಟಿದ್ದಾದರೇನು ಪ್ರಯೋಜನ? ನಾಡಗೌಡ್ರಿ, ನಾಡಗೌಡ್ರಿ, ಬರಬೇಕು ಬರಬೇಕು ಬಡವ ಬಸವಂತ. ಬಹಳ ದಿನಗಳ ನಂತರ ಈ ನಾಡಗೌಡರ ಅರಮನೆಗೆ ನಿನ್ನ ಆಗಮನ. ನೋಡಿ ನಾಡಗೌಡ್ರಿ, ನಮ್ಮ ತಂದೆಯವರು 50,000 ರೂಪಾಯಿಯಲ್ಲಿ 10 ಎಕರೆ ಹೊಲವನ್ನು ಬಡ್ಡಿಗೆ ಹಾಕಿದ್ದಾರಲ್ಲ, ಆ ಹಣ ತೆಗೆದುಕೊಂಡು ನಮ್ಮ ಹೊಲವನ್ನು ಬಿಟ್ಟು ಕೊಡರೆಂದು ಕೇಳಿಕೊಂಡು ಹೋಗಲು ಬಂದಿರುವಿ. ಹೊಲ? ಯಾವ ಹೊಲ, ಯಾವ ರೊಕ್ಕ ನನಗೊಂದು ಅರ್ಥವಾಗುತ್ತಿಲ್ಲ. ನೋಡಿ ನಾಡಗೌಡ್ರಿ, ನಮ್ಮ ತಂದೆಯವರು ಪ್ರಾಣ ಬಿಡುವಾಗ 50,000 ರೂಪಾಯಿಯಲ್ಲಿ ಬಡ್ಡಿಗೆ ಹಾಕಿದ್ದಾರೆ ಎಂದು ಹೇಳಿದ್ದಾರೆ. ಸ್ವಲ್ಪ ವಿಚಾರಿಸಿ. ಓಹೋ, ಆ ಹೊಲದ ವಿಷಯವೇ? ನೋಡು ಬಸವಂತ, ಆ ನಿಮ್ಮ 10 ಎಕರೆ ಹೊಲವನ್ನು ನಾನು 2 ಲಕ್ಷ ರೂಪಾಯಿಗೆ ಖರೀದಿ ತೆಗೆದುಕೊಂಡಿದ್ದೇನೆ. ಬೇಕಾದರೆ ನಮ್ಮ ಕಡೆ ಎಷ್ಟು ಅಂಬಿದೆ ನಮ್ಮ ಗುಮಾಸ್ತನ ಕೇಳಿ. ಗುಮಾಸ್ತ, ಬಸವಂತನಿಗೆ ತಿಳಿಸಿ ಹೇಳು. ಆಯ್ತ್ರಿ. ನೋಡ್ತಮ್ಮ, ನಿಮ್ಮಪ್ಪ 2 ಲಕ್ಷ ರೂಪಾಯಿಕ ಹೊಲ ಖರೀದಿ ಕೊಟ್ಟಿದ್ದು ಸತ್ಯ. ಈ ಮಾತು ಮಾತ್ರ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ. ನಾಡಗೌಡ್ರಿ, ಬಡವರ ಹೊಟ್ಟೆಯ ಮೇಲೆ ಒದೆಯಬೇಡಿ. ನಮ್ಮ ತಂದೆಯವರು ಪ್ರಾಣ ಬಿಡುವಾಗ 50,000 ರೂಪಾಯಿಯಲ್ಲಿ ಬಡ್ಡಿಗೆ ಹಾಕಿದ್ದಾರೆ ಎಂದು ಹೇಳಿದ್ದಾರೆ. ಲೇ ಬಸವಂತ, ಅಂದರೆ ನಿನ್ನ ದೃಷ್ಟಿಯಲ್ಲಿ ನಾನೊಬ್ಬ ಮೋಸಗಾರನೆಂದು ಭಾವಿಸುತ್ತೀಯಾ? ನೋಡಿ ಗೌಡ್ರೆ, ನೀವು ಧನಿಕರು, ನಿಮ್ಮ ವಿರುದ್ಧ ಈಜುವ ಶಕ್ತಿ ನಮ್ಮಲ್ಲಿ ಇಲ್ಲ. ಕರುಣೆ ತೋರಿ ನಮ್ಮ ಹೊಲವನ್ನು ಬಿಟ್ಟು ಕೊಡರೆಂದು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಬಸವಂತ, ನೀನು ಕೈ ಮುಗಿದು ಕೇಳಿಕೊಂಡರು ನಿನ್ನ ಆಸ್ತಿಯನ್ನು ಮಾತ್ರ ನಾನು ಬಿಟ್ಟು ಕೊಡುವುದಿಲ್ಲ. ಗೌಡ್ರೆ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗಿಸಬೇಡಿ. ಹಾಗಾದರೆ ಮನೆಗೆ ಬರಿಗೆಯಿಂದ ಸುಮ್ಮನೆ ಹೋಗಬೇಕು. ಗೌಡ್ರೆ, ಈಗ ಹೋಗುತ್ತೇನೆ. ಇಂದಿಲ್ಲ ನಾಳೆ ನೀವೇ ನಮ್ಮ ಹೊಲವನ್ನು ಬಿಟ್ಟು ಕೊಡುವ ಕಾಲ ಬಂದೇ ಬರುತ್ತದೆ. ಬರುತ್ತೇನೆ. ಬಸವಂತ, ಕಾಲವನ್ನೇ ತಿರುಳು ಮರಳು ಮಾಡುತ್ತಿರುವ ಈ ಬೌದ್ಧರಿಗೆ ಸಬಲಾಕಿ ಹೋಗ್ತಾ ಇದೆಯಾ? ಬಸವಂತ, ಹೋಗು ಹೋಗು. ತಲೆ ಯಾಕೋ ಬಿಸಿಯಾಗಿದೆ, ಒಳಗಡೆ ಹೋಗಿ ಖಂಡಿತ ಮಠ ಬಿಸ್ಕಿ ಕುಡಿದು ಕಣ್ತುಂಬ ನಿದ್ರೆ ಮಾಡೋಣ ಬಾ. ನಡ್ರಿ ಗೌಡ್ರ, ಭಾರತ ಡೋಲಕ್ ಹೋಗೋಣ. ಒಂದು ಈರ್ಸ್ಕೊಳಕ ಸಾಮಾನು ತಗೊಂಬ ಅಂದಿದ್ಲು, ತಗೊಂಬಂದಿನಿ. ಎಲ್ಲಿ ಹೋಗಿರ್ಬೇಕು ಅಂತೀನಿ.
ಗೊತ್ತೈತಿ ಇಲ್ಲಿ ಬಂದು ಇಲ್ಲಿ ಹೋಗೋದು ನಾನು ನಿಂದಿರ್ತಾರ ನೋಡಿ ಬರ್ಲಿ ಬರ್ಲಿ ಇವತ್ತು ಹೆಂಗಾರ ಮಾಡಿ ಕಾಡ್ಸಿ ಬೀಡ್ಸಿ ಏರ್ಸಕ್ ಕಳಿಸ್ತೀನಿ. ಗೋವಿಂದ ಇವತ್ ಯಾಕ ನಿನ್ನ ಕಾಲ ನಮ್ಮ ಸಾಲಿ ತನಕ ಒಂದೈತಲ್ಲ ಎದಕ್ಕ ಬಾರ ನನ್ನ ಪ್ರೀತಿಯ ಮಂದಾರ, ನಿನಗ ಮಾಡ್ತೀನಿ ಇವತ್ತು ಸಿಂಗಾರ, ಆಮೇಲೆ ನಿನಕ್ಕೆ ನನ್ನ ಬಾಳಿನ ಬಂಗಾರ. ಯಾಕೆ ಯಾಕೋ ಇವತ್ತು ಬಾಳ ಹುರುಪಣೆಲ್ಲ ಬಂದು ಬಿಟ್ಟಿ ನಿನ್ನಂತ ಉರುಸಿ ನನ್ನ ಪಾಕದಾಗಿರುವಾಗ ನನ್ನ ಖುಷಿ ಹೇಳ್ತಿರ್ದಷ್ಟೈತೆ ಹೇಳ್ತಿರ್ದಷ್ಟೈತೆ. ಅಲ್ಲ ನನ್ನ ಸಂತೋಷ ಪಡಿಸಲು ಏನ್ ತಂದಿ ನನ್ನ ಸರ್ದಾರ ತಂಗಿ, ನಿನಗಾಗಿ ಒಂದು ಇಟ್ಕೊಳಕ ಒಂದು ಸಿಗಿಸ್ಕೊಳ್ತಿದ್ದೀನಿ ನಮ್ಮೂರ ಮಂದರ. ಹಂಗಂದ್ರೆ ಏನ್ ತಂದಿ ತಗೋ ತೋರಿಸು ನನ್ ರಾಜ. ತಡ್ಕೋರ ನನ್ನ ಪ್ರೀತಿಯ ದುಂಬಿ, ಎಷ್ಟು ತಡ್ಕೊಂತಿ ಅಷ್ಟ ಉಪಯೋಗಕ್ಕೆ ಬರುತ್ತಾ ನನ್ನ ದಾಳಿಂಬಿ. ಅಯ್ಯೋ ನೀನು ತೋರಿಸು ತರ ನನ್ನ ಮನಸ್ಸಿಗೆ ಒಟ್ಟ ಸಮಾಧಾನ ಆಗುವಂತ. ಹಂಗಾರ ಮನಸ್ಸು ಬಿಟ್ಟು ಮಾಡಿ ನಿನ್ನ ತೆರ್ಕೊಂಡ್ ನಿಂತಿದ್ದು ಮುಚ್ಕೊಂಡ್ ನಿಂದ್ರು. ತಕ್ಕೊಂಡ್ ನಿಂತಿದ್ದು ಹಂಗಾದ್ರಲ್ಲಿ ಮೊದಲನೇ ತೋರಿಸ್ಲೇನಿ ನಾನು ನೋಡು. ಅಲ್ಲ ನನ್ನ ಪ್ರೀತಿ ಕೋಗಿಲೆ, ನಾ ತಂದ ಸಾಮಾನ ಏನ್ರ ನಿನ್ನ ಕೈಯಾಗಿಡು ಹೊತ್ನ್ಯಾಗ ನೀ ಅದನ್ನ ನೋಡಿ ಓಡಿ ಹೋದ್ರ ಅಲ್ಲ ಅದು ನೋಡಿ ಹೋಗುವಂತದ್ದು ವಸ್ತು ಐತಿ. ಅದು ಕಣ್ಣು ಮುಚ್ಕೊಂಡು ನಿಂದಿರ್ತೀನಿ ಬೇಗನೆ ಕೊಟ್ಟು ಅಂದ್ರ ನೋಡು. ಅಕಸ್ಮಾತ್ ನಾ ತಂದ ಸಾಮಾನ ನಿನ್ನ ಕೈಯಾಗ ಕೊಡು ಹೊತ್ನ್ಯಾಗ ನೀ ಕಣ್ಣು ತೆಗೆದು ನೋಡಿದೆ ಅಂದ್ರೆ ನಿನಗ ಹಾಟ ಆಗುತ್ತ. ಇಲ್ಲ ಕಣ್ಣು ಮುಚ್ಕೊಂಡು ಸುಮ್ಮನೆ ನಿಂದಿರ್ತೀನಿ. ನಮ್ಗೆ ಇಟ್ಕೊಳಕ ಕೊಟ್ಟು ಬಿಡು. ತಡ್ಕೋ ಸಂಗಿ, ಒಳಗೆ ಸಿಕ್ಕೊಂಡೈತಿ ಬರ ಒಂದು ತ್ರಾಸ ಆಗತ್ರಿ. ಹೊತ್ತಿಗೆ ಅಂತೀನಿ. ಏನ್ರಿ ಕೊಂಡ ಬಿಟ್ಟ ಇತ್ತವ್ರು ಅವನು ಸಂಗು ಹಿಡ್ಕೋ ನಿಂದೂರು ಕೃಷ್ಣ ಜಗನ್ನಾಥ ಪ್ರೇಮಾನಂದ ಅಲ್ಲಿ ಇಂತ ಉದ್ದನ್ ಸೋತಿಕೆ ಕೊಟ್ಟು ಮೋಸ ನೋಡಕತ್ತೇನ ಮಗನ. ಅಲ್ಲಿ ಕಣ್ಣು ಮುಚ್ಕೊಂಡು ನಿಂದಿರಂದಿ ಎಟ್ಟರ ಬಿರುಸೈತಿದ್ರು ಮಗನ. ಇದನ್ನ ಕೊಟ್ಟಿ ಚಲೋ, ಬ್ಯಾರೆ ಏನ್ರ ಕೊಟ್ಟಿದ್ರು ನಾನು ಹವು ಹಾರಿ ಇಲ್ಲ ಬಿದ್ದಿದ್ರೆ ಏನು ಮಾಡುದು. ಸಂಘ ಮೊದಲು ಯಾವ್ದೋ ವಸ್ತು ಇರ್ಲಿ ಬಾಳ ಬಿರುಸಿರ್ತಾ ಹಿಚುಕೊಂತ ಹೋದಾಗೆಲ್ಲ ಮಗಂದ ಮೆತ್ತಗಾಗಿ ಮೂಲಿ ಹಿಡ್ಕೊಂಡೇ ಬೀಳುತ್ತಾ. ಅಯ್ಯಯ್ಯೋ ಪರದೇಶಿ, ಅಲ್ಲಿ ಕೈಯಾಗ ಉದ್ದನ್ ಸೋತಿಕೆ ಕೊಟ್ಟು ಹೌದಂತೀನ ಮೋಸ್ ನೋಡ್ತಿ. ಕಣ್ಣು ಮುಚ್ಕೊಂಡ್ ನಂದಿ ಇದನ್ನ ಕೊಳ್ಳಾರ ಬ್ಯಾರೆ ಏನ್ರ ಕೊಟ್ಟಿದ್ದೆ ಬ್ಯಾರನೇ ಇತ್ತು ಮಗನ ನಿಂದು. ತಡ್ಕೋರ ಸಂಗು, ಹಿಂಗ ಸೀಟಿಗೆದ್ದು ಓಡಾದ್ರೆ ಹೆಂಗ? ನಿನಗಾಗಿ ಒಂದು ಮುಸಿಗೇರಿ ಪತ್ರವನ್ನ ಮಾಡಿಸ್ಕೊಂಡು ತಂದೀನಿ. ಒಂದು ಅಗಲ ಏರ್ಸ್ಕೊಳಕ, ಉದ್ದೊಂದು ಸಿಗಿಸ್ಕೊಳಕ. ಎಲ್ಲದು ಸ್ವಲ್ಪ ಪಟ್ಟಣ ತಗೋ ತೋರಿಸಲ್ಲ. ತೋರ್ಸಕ ತಂದೀನಿ. ತಗೋ ಇಲ್ಲಿ. ಅಯ್ಯಯ್ಯೋ ನನ್ನ ಜಾನ ಮರಿ. ಅಲ್ಲ ನೀನ್ ಇಂತ ಒಳ್ಳೆ ಮನಸ್ಸೈತೆ ಅಂತ ನಾ ಅರ್ಥನ ಮಾಡ್ಕೊಂಡಿರ್ಲಿಲ್ಲಲ್ಲ. ಮತ್ತ ಹಂಗಾರ
ನಾನಿಟ್ರ ಬೇಷ್ ಆಗುಲ್ಲ ನಿನಗೆ ಹಂಗ ಆಗುತ್ತ ಹಂಗ ಇಟ್ಕೋರ ಹಂಗಂದ್ರ ಮನೆ ಇಟ್ಕೊಂತೀನಿ. ಹಂಗಾರ ಬಂಗಾರ ಕೊಡ್ಸಿದ್ದಕ್ಕ ಏನಾರ ನೋಡಿ ವಿಚಾರ ಮಾಡು ನನ್ನಂತ ಅದ್ರಾಗ ಬಂಗಾರ ರೇಟ್ ತುಟ್ಟಾಗೈತಿ ನಿನಗಾಗಿ ತಂದೇನಿ. ಅಯ್ಯೋಯಪ್ಪ ಪಾಶೆ ಬಂಗಾರ ತರ್ಲಾರ ಇಷ್ಟ ಏ ರೋಡ್ಗಳು ಹಾಕೊಂಡವ್ರನ್ನ ಬಿಡವಲ್ರಿ ಈಗ. ಬಂಗಾರ ತರ್ಲಾರನ ಇಷ್ಟ ಐತಿ. ಬಂಗಾರ ತಂದಿದ್ದೆ ಅಂದ್ರೆ ರೋಡ್ಗಳು ಹಾಕೊಂಡ್ರ ಬಿಡವಲ್ರಿ. ಎಲ್ಲಿ ಬೇಕು ಅಲ್ಲೇ ಕದ್ಕೊಂಡ್ ಹೊಂಟ್ರ. ನಮ್ ಕಡೆ ಎಲ್ಲ ಅಯ್ಯೋ ಮತ್ತ ತಂಗು ನಾ ಇಲ್ಲಿ ಹೊಕ್ಕಿನಿ. ನಾಳೆ ಬಂದು ಭೇಟಿ ಹಾಕಿನ ತೋರಿ ನನಗ. ಹೋಗ್ ಬಂದ ಬಾಯ್ ಬಾಯ್ ಬಾಯ್. ಅಲ್ರಿ ಈ ಜನ ನನ್ನ ಅಂದ ಚಂದ ನೋಡಿ ಅಲ್ಲ ಬೆಣ್ಣ ಹತ್ತಿದ ಬೇತಾಳಂಗ ಅದಾರ್ರಿ ಇವ್ರವ್ರು ಬರ್ಗೆಟ್ ನಿಂತಾರ. ಏನು ಇವ್ರಿಗೊಂದ್ ಗತಿನ ಕಾಣಿಸ್ಬೇಕು. ಎಲ್ಲ ರಾಜಿಯ ರಾಮಕೊಂಡರು ಹನುಮಂತಣ್ಣ ಬಹುಶ ಹೇಳ್ತೀನಿ ಕೇಳರಿ ಬಾಪು. ರಾಮಕೊಂಡರು ಹನುಮಂತಣ್ಣ ಬಹುಶ ಹೇಳ್ತೀನಿ ಕೇಳರಿ ಬಾಪು. ಈ ರಾಮಕೊಂಡರು ಹೇಳಿದ್ರು ಎಲ್ಲ ಕರೆವಾಗುದೈತೆ. ಏ ರಾಮ್ ಕುಂಡಡಿ ನನ್ ಭವಿಷ್ಯ ಹೇಳಕ್ ರೊಕ್ಕ ಎಷ್ಟು ತಗೊಂತಿ? ನಿಮ್ಮಂತ ಹರಿಯದ ಹುಡುಗಿಯರಿಗೆ ಭವಿಷ್ಯ ಹೇಳಕ ರೊಕ್ಕ ತಗೊಳುದಿಲ್ಲ. ಮತ್ತ ಅಲ್ಲಿ ರೊಕ್ಕ ಕೊಡದ ಕೇಳಿದ್ರ ದೇವ್ರ ನಾನು ಮೆಚ್ಚಂಗಿಲ್ಲಿ. ದೇವ್ರ ಮೆತ್ತಿದ್ರೆ ಅಂತ ಈ ಕೊಂಡ ಮಾಮೂಡು ಮೆತ್ಕೊಂಡು ಪೂಸೆಟ್ಟಿ ಪೂಜೆ ಹೇಳ್ತಾನ. ಅಲ್ಲಿ ಪುಕ್ಷೆಟ್ಟಿ ಸುಳ್ಳು ಬೆಳೆಸ ಹೇಳಿದ್ರ ಪುಕ್ಷೆಟ್ಟಿ ಹೇಳ್ತಿ ನೀವಂತ. ನಾ ಸುಳ್ಳು ಹೇಳಿದ್ರ ನಮ್ಮ ಆಂಜನೇಯ ಮ್ಯಾಗ ಆನೆ. ಹಂಗಂದ್ರ ಹೇಳಿಲ್ಲ ಹಂಗಂದ್ರ ನಂದು ಭವಿಷ್ಯನ ಈ ಜೈ ರಾಮಕೊಂಡಳು ನೀನು ಸದ್ಯಕ್ಕ ಒಬ್ಬರು ನಾಲ್ಕು ಸುರೋಸ್ ಬಂದಿದೆ. ನಿನ್ನ ಮನಸ್ಸು ಚಂಚಲ ಐತಿ. ಅದನ್ನ ಮಾಡ್ಲೋ ಇದನ್ನ ಮಾಡ್ಲೋ ಅದನ್ನ ಮಾಡ್ಲೋ ಅಂತೆ. ಈ ಸದ್ಯಕ್ಕ ನಿಂಗೊಂದು ಗಂಡು ಬಿದ್ದೈತಿ.
ಅಲ್ಲ ಪಿಸಾಚಂದ್ರ ದೇವ್ವ ನೀ ಮಾಡುವ ಕೆಲಸ ಎಲ್ಲ ತುಚ್ಚಕ್ಕವ ನೀ ಮಲಿ ಕೊಂದಾಗ ನಿನ್ನ ರೂಮಿನ ಸುತ್ತಾರ್ದ ಜಗಲಿ ಮುಂದಿನ ಅಂಗಾರ ತಂದು ಹಾಕುತ್ತಾ ಮಲಗಬೇಕು. ಹಾಕುವ ಮುನ್ನ ಚಂದ ಕನಸ್ನಾಗ ಒಂದ್ ಹುಡುಗ ಬಂದು ಬ್ರೇಕ್ಡಾನ್ಸ್ ಮಾಡ್ತಾನ. ಲೇ, 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 ಲೇ. ಈ ಹೊಸದಾಗಿ ಬಂದ ಬೂದಿ ಮಠದ ಶರಣಮ್ಮ ಅಂದ್ರೆ ಯಾರು? ಆಕೆ ನನಗೆ ದಾರಿ ತೋರಿಸಿದ ಉತ್ತರದವಳು. ಹಂಗಂದ್ರೆ ನೀವು ರಾಮಕೊಂಡಿ ಭೂಮಿ ಕ್ಷೇತ್ರದವಳನ್ನ ಈ ರಾಮಕೊಂಡು ಹೇಳಿದ್ದು ಎಲ್ಲೂ ಸುಳ್ಳು ಹೋಗುವುದಿಲ್ಲ. ಅಲ್ಲ ಈ ಚಂದ್ರಲಿಂಗೇಶ್ವರ ಅಂದ್ರೆ ಯಾರು? ಅವನು ದೇವರು ನಿಮ್ಮಂತ ಅರೆ ಹುಡುಗ್ಯಾರ ಪ್ರೀತಿಯ ಕನಸು ಕಾಣುವ ತಿರುಗೇಡಿ ಮನಸ್ಸನ್ನು ಹತೋಟಿಯಲ್ಲಿ ಇಡುವಂತ ಏಕೈಕ ದೇವ ಮಾನವನು ಅವನು ನಾನೇ. ಹಂಗಂದ್ರ ಮುಂದಿನ ಭವಿಷ್ಯಗಳು ಸೃಷ್ಟಿಕರ್ತ ಅವನೇನ? ಅವನು ಅಂದ್ರೆ ನಾನು, ನಾನು ಅಂದ್ರೆ ಅವನು. ನೋಡು, ಮತ್ತೆ ರಾತ್ರಿ 4 ವರ್ಷ ಎದ್ದು ಒಂದು ಬೇರನ್ನು ಸೃಷ್ಟಿ ಮಾಡಿದ್ದೇನೆ. ಅಲ್ಲ ಮತ್ತೆ ನೀನು ಅವನೇ ಅಂದ್ರೆ ಈಗದ ಮಾತು. ಹಂಗಂದ್ರೆ ನೀನು ಅವನು ಅಂದ್ರೆ ನಾನು, ನಾನು ಅಂದ್ರೆ ಅವನು. ನೋಡು, 4 ವರ್ಷ ಮಧ್ಯೆ ರಾತ್ರಿ ಎದ್ದು ಒಂದು ಬೇರನ್ನು ಸೃಷ್ಟಿ ಮಾಡಿದ್ದೇನೆ. ಹಂಗಂದ್ರ ಆ ಮಂತ್ರ ಶಕ್ತಿಯಿಂದ ಬೇರೆ ಏನ್ರ ಕೊಡ್ತೇನ ಮತ್ತೆ ನೀನು? ಆ ಬೇರು ಪಡೆಯಕ ನನ್ನ ತ್ರಾಸು ಹೇಳತೈತೆ. ಅಲ್ಲ ಅದು ಎಂತದ್ದು ಸ್ವಲ್ಪ ಬೇರೆ ಕೊಟ್ಬಿಡಲ್ಲ ನೋಡ್ತೀನಿ. ಆ ಬೇರು ತೋರಿಸ್ತೇನೆ, ಆದ್ರೆ ನನ್ನೊಂದು ಕಂಡೀಷನ್ ಐತೆ. ಏನಿಲ್ಲ ಕಂಡೀಷನ್? ಆ ಬೇರು ಕೊಟ್ಟದ್ದು ಯಾರಿಗಾರು ತೋರಿಸಿದ್ರ ತೋರ್ಸಿದ್ರ 3 ದಿನದಾಗ ಕೊಟ್ಕ. ಹಂಗಂದ್ರ ನಾ ಬೇರೆ ಕೊಡಕ್ ಆಗಂಗಿಲ್ಲ. ಬ್ಯಾಡ ಅಂದ್ರೆ ಬಿಡು, ಆ ಹುಡುಗ ಮಾಡ್ತಾರ ನಿಮ್ಗೊಂದು ತ್ರಾಸ. ಅಲ್ಲ ಇದು ಒಳ್ಳೆ ಬಂತಪ್ಪಯ್ಯಪ್ಪ, ಅದೇನ ಅಂತಾರಲ್ಲ ಏನದ ಸುಸುಕ ಪುಸುಕ? ಏನೂ ಇಲ್ಲ. ಆ ಬೇರ್ ನನ್ ಕೊಟ್ರೆ ಬಾಳ ಚಲೋ ಆಗುತ್ತಲ್ಲ ಅನ್ಕೊಂಡೆ. ಆ ಬೇರ್ ಕೊಟ್ಟ ಮ್ಯಾಗ ನೀನು ನಾ ಹೇಳ್ದೆ ಕೇಳ್ಬೇಕು. ಮಾಡ್ತೀನಿ ದೋಸ್ತ, ಅದೇನಂತ ಸ್ವಲ್ಪ ಹೇಳು ಮೊದಲ ಬೇರೆ ಕೊಡು. ಈಗ ಇಲ್ಲಿದೆ ಆ ಬೇರ. ಹೋಗೋ ಹೆಣಗುಂಡೆ ಹೋಗ. ಅಲ್ಲ ರಾಮಕೊಂಡಿ ಇದು ಎಷ್ಟು ಸಣ್ಣದೈತ್ಲಿ? ಇದು ಸಣ್ಣದೈತರು, ಇದ್ರ ಕೆಲಸ ಬಹಳ ದೊಡ್ಡದಿರೋದು. ಹೌದಾ? ಹೌದಾ ಸಂಗು? ಹಂಗಂದ್ರ ನನ್ನ ಹೆಸರು ನಿನಗೆ ಗೊತ್ತು, ಸಂಗು ಸಂಗು ಅಂತ ಬಾಳ ಬೆಳಬಡ್ತಾಕತ್ತಿ. ಕರೆ ಹೇಳ್ತೀನಿ ನೋಡ್ ಸಂಗು, ನಿಮ್ಮ ಅಪ್ಪನ ಕಾಟಕ್ಕ ಈ ವೇಷ ಹಾಕೊಂಬಂದಿನ ಸಂಗು. ಅಯ್ಯಯ್ಯಯ್ಯೋ, ನೀನು ಸಾಲಿ ಮಾಸ್ತಾರನ್ನ? ಹೌದಾ? ನನ್ನ ಅಡಿಗೆ ಮಾಡುವ ಪ್ರೀತಿ ಅಂಬಾರಿ. ಹಾಗಾದ್ರೆ ಮತ್ತೆ ಕೆಲಸ ಮಾಡ್ತೇವೆ ನಮ್ಮ ಮಾಸ್ತರ ಜಾಡಿಸಲ್ಲ ಒಂದು.
ಬನಶಂಕರಿ ದೇವಿಯ ನೈವೇದ್ಯಕ್ಕಾಗಿ ಹೋಗಿದ್ದಾಳೆ. ಮನೆಯಲ್ಲಿ ಯಾರೂ ಇಲ್ಲ. ಈಗ್ಲೇ ಆ ಶರತ್ ನಾಟಕ ನಾನು ಶುರು ಮಾಡ್ಲೇಬೇಕು. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ. ಏನಾಯ್ತಮ್ಮ ಗಂಗಾ? ಒಂದೇ ಸಮನೆ ಚಿರುತ್ತಾ ಇದೆಯಾ? ಏನಾಯ್ತು ಹೇಳಮ್ಮ. ಮವ, ಬೆಳಿಗ್ಗೆ ನಾನು ನಿನ್ನೆ ಉಳಿದ ಅನ್ನ ತಿಂದಿದ್ದೆ. ಯಾಕೋ ಯಾಕೋ ನನ್ನ ಹೊಟ್ಟೆ ತುಂಬಾ ನೋವಾಗ್ತಾ ಇದೆ ಮವ, ತುಂಬಾ ನೋವಾಗ್ತಾ ಇದೆ. ಅಯ್ಯೋ ಹುಚ್ಚಮ್ಮ, ಬೆಳಿಗ್ಗೆ ಎದ್ದು ತಂಗಳ ಅನ್ನ ಊಟ ಮಾಡಿದರೆ ತಪ್ಪೇನಿಲ್ಲಮ್ಮ. ನೀನು ಸ್ವಲ್ಪ ಕಳ್ಳಗೆ ಇದೆಯಲ್ಲ, ಅದಕ್ಕೆ ಹೊಟ್ಟೆಯಲ್ಲಿರುವ ಗಂಟು ಸರಿದು ದುಸ್ತಾ ಇರಬೇಕು. ಹಾ, ನೀನು ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳಮ್ಮ. ನಾನು ಹೋಗಿ ಡಾಕ್ಟರ್ನನ್ನು ಕರೆದುಕೊಂಡು ಬರುತ್ತೇನೆ. ಬೇಡ ಬೇಡ ಮವ, ನನ್ನ ಗಂಡ ಬಂದ್ಮೇಲೆ ನಾನೇ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಮವ, ಈಗ ನೀವೇ ನಿಮ್ಮ ಕೈಯಾರೆ ತಿಕ್ಕಿ ಆ ಗಂಟನ್ನ ಕೂಡಿಸ್ಬಾರ್ದು. ಅಯ್ಯೋ ತಾಳಲಾರಿ. ಆಯ್ತಮ್ಮ, ಹಾಗಾದರೆ ಇಲ್ಲಿ ಬಂದು ಕುಂದ್ರು, ನಾನೇ ತೆಗೆದುಕೊಂಡು. ಆಯ್ತು ಮವ. ನೀವು ನೀವು ಸರಿಯಾದ ಸಮಯಕ್ಕೆ ಬಂದ್ರಿ. ಈ ನಿಮ್ಮಣ್ಣ ಮನೆಯಲ್ಲಿ ಯಾರು ಇಲ್ಲದನ್ನ ನೋಡಿ ನನ್ನ ನನ್ನ ಮಂಚಕ್ಕೆ ಕರೆದುಕೊಂಡು ಹೋಗಿ ನನ್ನ ಶೀಲನ ಅಣ್ಣ ನಿಜ ಹೇಳಿ, ಇಲ್ಲಿ ಏನು ನಡೀತಿದೆ ಅಂತ. ಅಮ್ಮ, ನೀನು ತಿಳಿದುಕೊಂಡಂತೆ ಇಲ್ಲಿ ಅಂತ ತಪ್ಪು ಏನು ನಡೆದಿಲ್ಲ. ಅಣ್ಣ, ನೋಡಬಾರದನ್ನು ನನ್ನ ಎರಡು ಕಣ್ಣುಗಳು ಹೊಡಿತಾವೆ. ನನ್ನ ಹೆಂಡತಿಯನ್ನು ಒಪ್ಪಿಕೊಂಡಿದ್ದು. ಅಮ್ಮ, ಏನು ನುಡಿತಾ ಇದೀಯಾ? ರೀ, ನೀವು ಸರಿಯಾದ ಸಮಯಕ್ಕೆ ಬಂದ್ರಿ. ಒಂದ್ ವೇಳೆ ನೀವು ಬರ್ದೆ ಹೋಗಿದ್ರಿ ಈ ನಿಮ್ಮಣ್ಣ ನನ್ನ ಶೀಲನ ಹಾಳು ಮಾಡಿಬಿಡ್ತಾ ಇದ್ರು. ಗಂಗಾ, ಗಂಗಾ, ಯಾವೊಬ್ಬ ಕವಿಯು ಊಹಿಸಿ ರಚಿಸಲಾರದಂತ ಅದ್ಭುತ ಕಥೆಯನ್ನು ಕೇವಲ 5 ನಿಮಿಷದಲ್ಲಿ ರಚಿಸಿ ಈ ದೇವರಂತ ಮಾವನನ್ನು ಕೆಟ್ಟ ರಾವಣನ್ನಾಗಿ ಮಾಡಿಬಿಟ್ಟೆಯಲ್ಲ ತಾಯಿ, ಮಾಡಿಬಿಟ್ಟೆಯಲ್ಲ. ಓಹೋ, ನೀನೇನ ಶ್ರೀರಾಮಚಂದ್ರನ ಕೊಡಿಯೇ? ಅಣ್ಣ, ಮಾಡುವುದೆಲ್ಲ ಮಾಡಿ ಈ ಸಮಾಜದ ಎದುರು ಕಣ್ಣೀರಿನ ನಾಟಕ ಬೇರೆ. ಅಲ್ಲ, ಗಂಡಸಾಗಿ ಭೂಮಿಗೆ ಬಂದ ಮೇಲೆ ಕಾಮ ಪ್ರೇಮ ಇರುವುದು ಸ್ವಾಭಾವಿಕ. ಆದರೆ ಅದನ್ನು ಎಲ್ಲಿ ಉಪಯೋಗಿಸಬೇಕು ಅಲ್ಲಿ ಉಪಯೋಗಿಸಿದ್ರೆ ಚಂದ. ಅದನ್ನು ಬಿಟ್ಟು ಒಂದೇ ರಕ್ತ ಅಂತ ಒಂದು ತಮ್ಮನ ಹೆಂಡತಿಯ ದೇಹಕ್ಕೆ ಆಸೆ ಪಟ್ಟಿಯಲ್ಲೂ ಕಾಮದ ನಂದು ಏರಿದ ಕಾಮದ ಕತ್ತೆ. ನಿನ್ನಂತವರಿಗೆ ಅನ್ನ ಎಂದು ಕೂಗಲು ನನಗೆ ಅಪವಾಸ್ಯವಾಗುತ್ತದೆ. ನಿಜವಿದೆ ತಮ್ಮ ನಿನ್ನ ಮಾತು. ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಬೇಕು. ಅದನ್ನು ಬಿಟ್ಟು ಈ ನೀತ ಹೆಣ್ಣಿನ ಕುಟುಲು ಮಾತುಗಳಿಗೆ ಕಿವಿ ಸೋತು ಬಿಟ್ಟು ಒಬ್ಬ ದಯಾಳು ಅಣ್ಣನನ್ನು ಈ ಸಮಾಜದ ಮುಂದೆ ಕೆಟ್ಟವನನ್ನಾಗಿ ಮಾಡಿಬಿಟ್ಟೇನು ತಮ್ಮ. ಇವಳು ಗೃಹಿಣಿಯನ್ನಲ್ಲ, ಮಾನವಂತರ ಮನೆಯ ಮಾನ ಹಾಳು ಮಾಡಲು ಬಂದ ಗ್ರಹವೇಸಿ ಇವಳು. ನೋಡಿದ್ರ ಈ ನಿಮ್ಮಣ್ಣ ನಿಮ್ಮ ಕಣ್ಣೆದುರಿಗೆ ನಾನು ಆದ್ರದವಳು ಸೂಳೆ ಅಂತ ಯಾವ ರೀತಿ ಬಾಯಿ ಬಂದಾಗ ಮಾತಾಡ್ತಾ ಇದ್ದೀನಿ. ಅದ ನನ್ನ ಗಂಗಾ ಸತಿ ಸಾವಿತ್ರಿ ಅಂತವಳು. ಇವಳಿಗೆ ಸೂಳೆ ಎಂದರೆ ಪರಿಸ್ಥಿತಿ ಕೈ ನೀರೋಗುತ್ತದೆ. ಅಮ್ಮ, ಇವಳು ಈ ಮನೆಯನ್ನು ಮುರಿಯಲು ರಚಿಸಿದ ನಾಟಕ. ಆ ನಾಟಕದ ತಿರುಳು ನಾನು ಅರ್ಥ ಮಾಡಿಕೊಳ್ಳದೆ ಬೆಳಗ್ಗೆ ಇದ್ದಕ್ಕೆಲ್ಲ ಹಾಲೆಂದು ನಂಬಿ ಅದೇ ಹಾಲು ಕುಡಿದೆ. ಕುಡಿದ ಮೇಲೆ ಗೊತ್ತಾಯಿತು ತಮ್ಮ, ಹಿರಿಯರು ಒಂದು ಗಾದೆ ಮಾತು ಹೇಳಿದ್ದಾರೆ, ಹೆಣ್ಣು ಮಾಯೆ ಗಂಡು ನಾಯಿ ಎಂದು.
ಬಸವಣ್ಣ ಕಾಮದ ಬೀದಿಯ ಬಸವಣ್ಣ ಆದರೆ ಅದರೊಂದಿಗೆ ಇನ್ನೊಂದು ಬಸವನು ಹೆಗಲಿಗೆ ಹೆಗಲು ಕೊಟ್ಟು ಎಳೆಯಲು ಸಾಧ್ಯವೇ? ಅದರಂತೆ ನಿನ್ನಂತ ಕಾಮುಕದ ಅಣ್ಣನೊಂದಿಗೆ ಇದ್ದು ಬಾಳಿನ ಬಂಡಿ ಎಳೆಯುವುದಕ್ಕಿಂತ ವಿಷಯ ಕುಡಿದು ಸ್ಮಶಾನ ಸೇರುವುದು ಉಳಿತು. ಬಾ ಗಂಗಾ ಬಾ, ಈ ಕಾಮ ಪಿತಾಚಿಯ ಕಣ್ಣುಗಳಿಂದ ನಾವೇ ಬಲು ದೂರ ಹೋಗೋಣ ಬಾ. ಅಮ್ಮ, ಈ ಮನೆಯನ್ನು ಬಿಟ್ಟು ಒಂದು ಹೆಜ್ಜೆ ಮುಂದಿಟ್ಟು ಹೋದರೆ ನನ್ನ ಹಾನಿಯಾಗಿದೆ. ನೀನು ಚಿಕ್ಕವನಿದ್ದಾಗ ತಾಯಿ ಪ್ರಾಣ ಬಿಡುವಾಗ ತಾಯಿಗೆ ಕೊಟ್ಟ ವಚನ ನಾನು ಪಾಲಿಸಬೇಕಾದರೆ ನೀನು ಈ ಮನೆಯಲ್ಲಿಯೇ ಇರಬೇಕು ತಮ್ಮ. ಈ ನಿನ್ನ ತಮ್ಮ ಇಂದಿನಿಂದ ನಿನ್ನ ಹೊಟ್ಟೆಯಲ್ಲಿ ಜನಿಸಿದ ಮಗನಂತೆ ಕಣ್ಣಿನಲ್ಲಿ ಕಣ್ಣಿಟ್ಟು ಜೋಪಾನ ಮಾಡು ತಮ್ಮ. ಏನೇ ತಪ್ಪು ಮಾಡಿದರು ದುಸುರ ಮಾತನಾಡಬೇಡ ಅಂದಿದ್ದಳು ನನ್ನ ತಾಯಿ. ಆ ತಾಯಿಗೋಸ್ಕರವಾದರೂ ಇಂದು ನೀನು ಈ ಮನೆಯನ್ನು ಬಿಟ್ಟು ಹೋಗಬೇಡ ತಮ್ಮ, ಹೋಗಬೇಡ. ಅಣ್ಣ, ಇಂಥ ಸಮಯದಲ್ಲಿ ತಾಯಿ ನೆನಪು ತಂದರೆ ನೀನು ಮಾಡಿದ ಕೆಟ್ಟ ಕೃತ್ಯವನ್ನು ಕ್ಷಮಿಸುತ್ತೇನೆಂದು ತಿಳಿದಿದ್ಯಾ? ಅಣ್ಣ, ಇಲ್ಲಿವರೆಗೆ ಯಾವುದು ಸಂಜೀವಿನಿ ಎಂದು ನಂಬಿದ್ದೆ, ಇಂದು ಅದೇ ನನ್ನ ಬಾರಿಗೆ ಕಾಮದ ಸೂಜಿ ಆಯಿತು. ಬಾ ಗಂಗಾ ಬಾ. ಅಲೋ, ಈ ಮನೆಯಲ್ಲಿ ಇನ್ನು ಮುಂದೆ ನೀನಿರಬೇಕು, ಇಲ್ಲ ನಾನು ಇರಬೇಕು? ಅಣ್ಣ, ಬೇಗ ತೀರ್ಮಾನಿಸು. ನಿನಗಿಂತ ಹೆಚ್ಚಿನದು ಏನೂ ಇಲ್ಲ. ನಾನೇ ಈ ಮನೆಯನ್ನು ಬಿಟ್ಟು ಎಲ್ಲಿಯಾದರೂ ದೂರ ಹೋಗುತ್ತೇನೆ. ಮಾಡಲಾರದ ತಪ್ಪಿನ ಶಿಕ್ಷೆಗಾಗಿ ಎಲ್ಲಿಯಾದರೂ ಗುಡಿಸಲು ಕಟ್ಟಿಕೊಂಡು ಇರುತ್ತೇನೆ. ಆದರೆ ಒಂದು ಮಾತು, ಅನ್ನನಾದವನಿಗೆ ತಮ್ಮನ ಹೆಂಡತಿ ತಂಗಿಯ ಸಮಾನ. ತಂಗಿಯೊಂದಿಗೆ ಅನ್ನನಾದವನು ಸರಸ ಮಾಡಲು ಸಾಧ್ಯವೇ? ಹೇಳುತ್ತಮ್ಮ, ಹೇಳು. ಸಾಕ್ ಮಾಡೋ ಈ ನಿನ್ನ ಬಾಯಿಯನ್ನ. ನಿಮ್ಮ ಕಾಮುಕರಿಗೆ ಅಕ್ಕನಾದ್ರೇನು ತಂಗಿ ಆದ್ರೇನು ರೀ, ಇಂಥವ್ರ ಜೊತೆ ಇರೋ ಬದ್ಲಿ ನಾವೇ ಮನೆ ಬಿಟ್ಟು ಬೇರೆ ಹೋಗೋಣ ಬನ್ನಿ. ಅಮ್ಮ, ಇದು ಈ ಮನೆಯ ಗೌರವದ ಪ್ರಶ್ನೆ. ನಿಮ್ಮಿಬ್ಬರ ಕಾಲಿಡಿದು ಬೇಡಿಕೊಳ್ಳುತ್ತೇನೆ, ಈ ಮನೆಯನ್ನು ಬಿಟ್ಟು ಮಾತ್ರ ಹೋಗಬೇಡಿ ತಮ್ಮ, ಹೋಗಬೇಡಿ. ಸ್ವಾಮಿ, ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಬಾರಕ್ಕ, ಶ್ರೀಕೃಷ್ಣ ಪಾರಿಜಾತ ನಡೀತಾ ಇದೆ ಇಲ್ಲಿ. ತಂಗಿ, ನಿನ್ನ ಮಾತಿನ ಅರ್ಥವೇ ನನಗಾಗ್ತಾ ಇಲ್ಲ. ಹೊತ್ತಿಗೆ ನಿಮಗೆ ಚೆನ್ನಾಗಿ ಅರ್ಥವಾಗಬೇಕಾದರೆ ಇಲ್ಲಿ ನಿಂತಿದ್ದಾನಲ್ಲ ಈ ಮಹಾಪುರುಷನನ್ನೇ ಕೇಳಿ ನಿಮಗೆ ಉತ್ತರ ಸಿಗುತ್ತದೆ. ಸ್ವಾಮಿ, ಇವರಿಬ್ಬರು ಕಾಲು ಹಿಡಿಯುವಂತ ಕೆಟ್ಟ ಕೆಲಸ ನೀವೇನ್ ಮಾಡಿದ್ದೀರಿ? ಗಿರಿಜಾ, ಯಾವ ನಾಲಿಗೆಯಿಂದ ನುಡಿಯಲಿ, ಯಾವುದು ಹೂವೆಂದು ಅಕ್ಕರೆಯಿಂದ ಮುತ್ತಿಟ್ಟು ಮನೆ ತುಂಬಿಸಿಕೊಂಡೆವು. ಇಂದು ಅದೇ ಹೂವು ವಿಷದ ಹಾವಾಗಿ ನನ್ನ ಮರ್ಯಾದೆ ಎಂಬ ಪ್ರಶ್ನೆಗೆ ಕಚ್ಚಿ ಬಿಟ್ಟಿತು. ಗಿರಿಜಾ, ಕಚ್ಚಿ ಬಿಟ್ಟಿತು. ಈ ಸಮಾಜದಲ್ಲಿ ತಮ್ಮನ ಹೆಂಡತಿಯನ್ನು ಮಾವನಾದವನು ಮೈಮುಟ್ಟಿ ಕಾಮ ಸ್ಪರ್ಶವನ್ನು ಮಾಡಿದ್ದನ್ನು ನೋಡಿದೀಯಾ? ಇಲ್ಲ ಕೇಳಿದೀಯಾ? ಹೇಳು ಗಿರಿಜಾ, ಹೇಳು. ಸ್ವಾಮಿ, ಅಲ್ಲರಿ, ಯಾಕೆ ಈ ರೀತಿ ಅಳುತ್ತಿರುವಿರಿ? ನೀವೇನಂತ ಕೆಟ್ಟ ಕೆಲಸ ಮಾಡಿದ್ದೀರಾ? ಹೇಳಿ ಸ್ವಾಮಿ, ಹೇಳಿ. ಗಿರಿಜಾ, ನಡೆದದ್ದನ್ನು ಬಾಯಿ ಬಿಚ್ಚಿ ಹೇಳುತ್ತೇನೆ. ನೀನು ಮತ್ತು ಗೌತಮ ಮನೆಯಲ್ಲಿ ಇಲ್ಲದಾಗ ಈ ಸೋಗಲಾಡಿ ಮಾಮ ನನ್ನ ಹೊಟ್ಟೆ ತುಂಬಾ ಚುಚ್ಚುತ್ತಾ ಇತ್ತು. ಸ್ವಲ್ಪ ಗಂಟು ತಿಕ್ಕಿ ಕುಂದಿರಿಸುವ ಅಂತ ಕರೆದರು.
ನಾನು ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ. ಗಂಟನ್ನು ತಿಕ್ಕುವಾಗ ನನ್ನ ಕೈ ಹಿಡಿದು ತನ್ನ ಮೈ ಮೇಲೆ ಕೆಡವಿಕೊಂಡು ಅಷ್ಟರಲ್ಲಿ ಗೌತಮ ಬಂದ. ಮುಂದಿನ ವಿಷಯ ದೇವರಿಗೆ ಗೊತ್ತು ಗಿರಿಜ. ನೋಡಿ ಗಂಗಾ, ನಿನ್ನ ಗಂಡ ಯಾವ ರೀತಿ ನಾಟಕ ಮಾಡ್ತಾ ಇದ್ದಾನೆ ಅಂತ. ಅಂದ್ರೆ ಈ ಮನೆಯಲ್ಲಿ ಎಲ್ಲ ತಪ್ಪನ್ನ ನಾನ್ ಮಾಡಿದ್ದೀನ. ಗಂಗಾ ಇವಳು ಊಸುವಳಿಯ ಗುಣದವನು. ಮಾತುಗಳನ್ನು ಬಣ್ಣಗಳಂತೆ ಬದಲಾಯಿಸುತ್ತದೆ. ಬಾ ಗಂಗಾ ಬಾ. ಅತ್ತಿಗೆ ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ ನನ್ನ ಹೆಂಡತಿಯನ್ನು ಅಪ್ಪಿಕೊಂಡಿದ್ದು. ಮೈದುನ, ಈ ಜಗತ್ತನ್ನೇ ಸೃಷ್ಟಿಸಿದ ಆ ಜಗದ್ ರಕ್ಷಕ ಕ್ಷಣಿಕ ತಪ್ಪು ಮಾಡಬಹುದು. ಆದ್ರೆ ದೇವರಂತಿರುವ ನಿಮ್ಮಣ್ಣ ತಪ್ಪು ಹೆಜ್ಜೆ ಇಟ್ಟಿಲ್ಲ ಮೈದುನ, ತಪ್ಪು ಹೆಜ್ಜೆ ಇಟ್ಟಿಲ್ಲ. ನಮ್ಮ ಅವರನ್ನು ಅಂದ್ರೆ ನಿಮ್ಮ ಪ್ರಕಾರ ಎಲ್ಲ ತಪ್ಪನ್ನು ನಾನು ಮಾಡಿದ್ದೇನೆ ಗಿರಿಜಾ? ಅತ್ತಿಗೆ, ಅಂದರೆ ನಿಮ್ಮ ದೃಷ್ಟಿಯಲ್ಲಿ ನಾವಿಬ್ಬರು ಹೇಳುವುದು ಸುಳ್ಳು ಅಂತಾಯಿತು. ಮೈದುನ, ಇಲ್ಲಿ ಸತ್ಯ ಸುಳ್ಳಿನ ಮಾತು ಉದ್ಭವಿಸುವುದಿಲ್ಲ. ಈ ಮನೆತನದ ಪ್ರಶ್ನೆ. ಇವಳ ಕಪಟ ನಾಟಕದ ಕಲೆಗೆ ಮಾರು ಹೋಗ್ಬೇಡ ಮೈದುನ, ಮಾರು ಹೋಗ್ಬೇಡ. ಗಿರಿಜಾ, ನೀನು ಅವನಿಗೆ ಎಷ್ಟೇ ತಿಳಿಸಿ ಹೇಳಿದರೂ ಬೋರ್ಗಲ್ ಮೇಲೆ ಮೊಳಕನಿ ಸುರಿದಂತೆ. ಈ ಮನೆ ಹಾಳಿ ರಚಿಸಿದ ಕಥೆಯ ಅರ್ಥ ತಿಳಿದುಕೊಳ್ಳದೆ ನಾ ತಪ್ಪು ಮಾಡಿ ಜೇಡರ ಬಲೆಯಲ್ಲಿ ಸಿಕ್ಕ ಉಳುವಿನ ಸ್ಥಿತಿಯಂತಾಗಿದೆ ನನ್ನ. ಬಾ ಗಿರಿಜಾ, ನಾವಿಬ್ಬರು ಈ ಮನೆಯನ್ನು ಬಿಟ್ಟು ಎಲ್ಲಿಯಾದರೂ ದೂರ ಹೋಗೋಣ. ಬಾ ಗಿರಿಜಾ, ಹೋಗೋಣ. ಸ್ವಾಮಿ, ಯಾವ ತಪ್ಪಿಗಾಗಿ ನಮಗೆ ಶಿಕ್ಷೆ? ಗಿರಿಜಾ, ಧರ್ಮರಾಜ ತಪ್ಪು ಮಾಡದೆ ಕಾಡು ಸೇರಿದ. ಸತ್ಯ ಹರಿಶ್ಚಂದ್ರ ತಪ್ಪು ಮಾಡದೆ ಸುಡುಗಾಡು ಕಾದ. ವಿಧಿಯ ಆಟ ಬಲ್ಲವರು ಯಾರು? ತಮ್ಮ, ಇನ್ನು ಮುಂದಾದರೂ ಹೆಂಡತಿಯ ಗುಲಾಮನಾಗದೆ ನಿನ್ನದೇ ವಿಚಾರ ಮಾಡಿ ಹೆಜ್ಜೆ ಇಡಲು ಕಲಿತುಕೋ. ತಿಳಿಯಿತೇನಪ್ಪ? ಅಣ್ಣ, ನಿನ್ನಿಂದ ತಿಳಿವಳಿಕೆ ಹೇಳಿಸ್ಕೊಳ್ಳೋಷ್ಟಕ್ಕ ನಾನಲ್ಲ. ಸುಮ್ಮನೆ ಇಲ್ಲದನ್ನು ನಾಯಂತ ಬಗಲಬೇಡ. ಮೊದಲು ಕಾಲಿಗೆ ಇಳಿ ಮನೆಯಿಂದ. ಮೈದುನ, ನೀನು ಸಣ್ಣವನಿದ್ದಾಗ ಆಲನೆ ಲಾಲನೆ ಮಾಡಿ ನಿನಗೆ ಕೈ ತುತ್ತು ಉಣಿಸಿದ ಈ ನಿಮ್ಮ ಅಣ್ಣನಿಗೆ ನಾ ಎಂತ ಮಗುತ್ತೇನೋ ನೀನು? ನ್ಯಾಯ ಧರ್ಮದ ಬೆಲೆಯು ಇವನಿಗೆ ಗೊತ್ತಿದ್ದರೆ ತಮ್ಮನ ಹೆಂಡತಿಯ ದೇಹಕ್ಕೆ ಆಸೆ ಪಡುತ್ತಿರಲಿಲ್ಲ. ಇನ್ನು ಮುಂದೆ ಈ ನಿಮ್ಮ ಕೆಟ್ಟ ಮುದುಡಿಯನ್ನು ನಮಗೆ ತೋರಿಸಬೇಡಿ. ಮೊದಲು ಕಾಲಕ್ಕೆ ಈ ಮನೆಯಿಂದ. ತಮ್ಮ, ಹೋಗುತ್ತೇವಪ್ಪ. ಆದರೆ ನಾನು ಹೇಳಿ ಹೋಗುವ ಮಾತು ನೀನು ಸಾಯುವವರೆಗೂ ನೆನಪಿನಲ್ಲಿ. ಈಗ ನಮ್ಮನ್ನು ಈ ಮನೆ ಬಿಟ್ಟು ಕಳಿಸ್ತಾ ಇದ್ದೀಯಲ್ಲ, ಕೊನೆಗೊಂದು ದಿನ ಇದೇ ಹೆಣ್ಣು ನಿನ್ನನ್ನು ಒದ್ದು ಈ ಮನೆಯಿಂದ ಹೊರಗಾಕುತ್ತಾನೆ ಈ ಅಮ್ಮಾರಿ. ಗಿರಿಜಾ, ಇಲ್ಲಿಗೆ ಮುಗಿಯಿತು ದೇವ ಮಂದಿರದಂತಿದ್ದ ಈ ಮನೆಯ ಋಣ. ಗುಬ್ಬಿರಾದೇಶ, ನಾನು ನಿನಗೆ ಯಾವ ತಪ್ಪು ಮಾಡಿದೆನೆಂದು ನನಗೆ ಈ ಆಧಾರದ ಅಪವಾದವನ್ನು ಹೊತ್ತುಕೊಂಡು ಈ ಮನೆಯನ್ನು ಬಿಟ್ಟು ಹೊರಗೆ ಸ್ವಾಮಿ, ಆದ್ರೆ ಇವರು ಕೂಡ ನಮಗೆ ಮೋಸ ಮಾಡಿಬಿಟ್ರು ಸ್ವಾಮಿ, ಮೋಸ ಮಾಡಿಬಿಟ್ರು. ವಿಧಿ ಸಂಕಲ್ಪ ಅಂದರೇನೆ ಅದು. ಎಂತೆಂತ ಸಾಧು ಸತ್ಪುರುಷರಿಗೆ ಆ ವಿಧಿ ಕಾಡುವುದು ಬಿಟ್ಟಿಲ್ಲ. ಅಂದ ಮೇಲೆ ನಮ್ಮಂತ ಮಾನವರು ಯಾವ ಲೆಕ್ಕ ಗಿರಿಜಾ? ಈ ಪ್ರಪಂಚ ಬಹಳ ದೊಡ್ಡದು.
ಎಲ್ಲಿಯಾದರೂ ಇರುವಷ್ಟು ದಿವಸ ಕಾಲ ಕಳೆಯೋಣ, ಬಾಗಿಲಿಂದ ಹೋಗೋಣ. ಈಗ ಸಂತೋಷವಾಯಿತೆ ನನಗೆ. ಅಯ್ಯೋ ನನಗೆ ಮಾತ್ರ ಪೂರ್ತಿ ಸಂತೋಷ ಆಯ್ತು. ಹಾಗಾದ್ರೆ ಇನ್ನು ಮುಂದೆ ಈ ಮನೆಯಲ್ಲಿ ನಾನೇ ರಾಜ, ನೀನೇ ರಾಣಿ. ನಮಗೆ ಹೇಳೋರಿಲ್ಲ ಕೇಳೋರಿಲ್ಲ ಕಣೆ. ಬೇರೊಬ್ಬ ಇದ್ದಾನೆ. ನಮ್ಮನ್ನು ಬಿಟ್ಟು ಯಾರಿದ್ದಾರೆ ಗಂಗಾ? ಮೇಲಿರುವ ದೇವರು. ಓಹೋ, ಅವನೇ ಇರಲಿ ಬಾ. ಹಾಗಾದ್ರೆ ಬನ್ನಿ, ಈ ಸಂತೋಷದ ಸಮಯದಲ್ಲಿ ಇಬ್ರು ಕೂಡಿ ಹಾಡಿನಲ್ಲಿಯೋಣ. ಸುತ್ತು 7 ವೇಳೆ ಸಾಲಿನಲ್ಲಿ ದೇಶಗಟ್ಟಿ ದರ್ಪವನ್ನು ಮುಂದುವರಿಸಿಕೊಂಡು ಹೋಗಬೇಕಾದರೆ ಹಿಂದೂ ಹೇಗಾದರೂ ಮಾಡಿ ನಮ್ಮಣ್ಣ ಧರ್ಮವಂತ ದೇಸಾಯಿಯನ್ನು ಈ ಮನೆಯಿಂದ ಒತ್ತು ಹೊರಗಡೆ ಹಾಕಲೇಬೇಕು ಅಂದಾಗ ಈ ಕಲಿಯುಗದಲ್ಲಿ ನಾನು ಅಂದುಕೊಂಡಂತೆ ನಡೆಯಬಹುದು. ನನ್ನ ಪ್ರೇಮಿ ಮಲ್ಲಿಗೆ ಹೂ ಇಷ್ಟೊಂದು ಸಮಯವಾದರೂ ಬೃಂದಾವನವನ್ನು ಸೇರಲು ಬರಲೇ ಇಲ್ಲವಲ್ಲ. ಓಹೋ, ಏನಾದರೂ ಅವರ ಮನೆಯಲ್ಲಿ ನಮ್ಮ ಪ್ರೇಮದ ಗುಟ್ಟು ರಟ್ಟಾಗಿರಬಹುದು. ಹಾಗಾಗ್ಲಿಕ್ಕೆ ಚಾನ್ಸೇ ಇಲ್ಲ. ಬಾ ಗಂಗಾ ಬಾ, ನೀ ಬರುವ ದಾರಿಯನ್ನೇ
ಕೋಟೀಶ್ವರರ್. ಯಾವುದೇ ಮನೆಯ ಸ್ತ್ರೀ ಆಗಿರ್ಲಿ ತನ್ನ ಪ್ರಿಯತಮನಿಗೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ ಅದೆಂತದೇ ಸುಳ್ಳು ಹೇಳಿ ಬಂದು ನನ್ನ ಭೇಟಿ ಆಗಿ ಆಗ್ತಾಳೆ. ಗಂಗಾ, ಅದಕ್ಕೆ ಹಿರಿಯರೊಂದು ಗಾದೆ ಮಾಡಿದ್ದಾರೆ, ಹೆಣ್ಣು ಜಗದ ಕಣ್ಣು ಎಂದು, ಮನಸ್ಸು ಮುರಿದು ನಿಂತರೆ ಮನೆಗೆ ಹುಣ್ಣು ಎಂದು. ಈ ನಿಮ್ಮ ಗಾದೆ ವೇದಾಂತವನ್ನು ಸಾಕ್ ಮಾಡಿ ನನ್ನನ್ನು ಇಲ್ಲಿ ಬರಲು ಹೇಳಿದ್ರಲ್ಲ, ಯಾಕಂತ ಕೇಳ್ಬೋದಾ? ಗಂಗಾ, ಒಂದು ಹೆಣ್ಣನ್ನು ಗಂಡಸುವರ ಮಾಡಿಕೊಳ್ಳಬೇಕಾದರೆ ಯಾವ ಕಾರಣಕ್ಕಾಗಿ? ಈ ಪ್ರಶಾಂತವಾದ ಸ್ಥಳದಲ್ಲಿ ಅಕ್ಕಪಕ್ಕದಲ್ಲಿ ಕುಳಿತುಕೊಂಡು ಮಾತನಾಡೋದಕ್ಕೆ. ಅಂದ ಮೇಲೆ ಇಂದು ಈ ಭವ್ಯವಾದ ಅರಮನೆಯಲ್ಲಿ ಇಂದು ಯಾರು ಇರುವುದಿಲ್ಲ. ಇಲ್ಲಿ ನಾನೇ ರಾಜ, ನೀನೇ ರಾಣಿ. ಮನಸ್ಸು ತೃಪ್ತಿಯಾಗೂ ಪ್ರೀತಿಸುನು ಬಾರ ಚೆಲುವೆ. ಅಯ್ಯೋ, ಈ ಸಮಯದಲ್ಲಿ ನಿಮ್ಮ ಅಣ್ಣ ಏನಾದ್ರೂ ಬಂದ್ರೆ? ಅಣ್ಣ ಬಂದರೆ ಬರಲಿ ಬಿಡು, ಏನು ಮಾಡುವುದು? ಸಂತೋಷಕ್ಕೆ ಹಾಡೊಂದು ಗೀತೆ. ಏನು ನಡೀತಾ ಇದೆ? ಶ್ರೀಲವಾದ ಚಿತ್ರಣ. ತಮ್ಮ, ಈ ಮನೆತನಕ್ಕೆ ಗೌರವ ಕೀರ್ತಿ ತರುವಂಥದ್ದು ಅಲ್ಲಪ್ಪ. ಓ, ಬರಬೇಕು. 7 ಒಲೆ ಸಾಲಿನ ಧರ್ಮವಂತ ದೇಸಾಯಿಯವರು. ಯಾಕೆ ನಾನು ಕುಡಿಯಬಾರದೆ? ಹುಡುಗಿಯರ ಜೊತೆ ಕುಣಿಯಬಾರದೆ? ತಮ್ಮ, ಈಗ ನೀನು ನಡೆಸುತ್ತಿರುವ ಕೆಟ್ಟ ನಡತೆಗಳು ಈ ಮನೆತನಕ್ಕೆ ಗೌರವ ಕೀರ್ತಿ ತರುವಂಥದ್ದು ಅಲ್ಲಪ್ಪ. ಗೌರವ ಯಾರಿಗೆ ಬೇಕಣ್ಣ? ಗೌರವ ಕೀರ್ತಿ ದೊಡ್ಡವರ ಹೊಟ್ಟೆಯಲ್ಲಿ ಜನಿಸಿ ದೊಡ್ಡಸ್ತಿಕೆಯಿಂದ ದೇಸಾಯಿವರ ದರ್ಪ ತೋರಿಸಬೇಕು ವಿನಃ ಮೂಕ ಬಸವಣ್ಣನ ತರ ಚೆಂಡಳಿಗಾಡ್ಸಕೊಂತ ನಡೆದರೆ ಅಣ್ಣ ಅಂತ ಸ್ಥಿತಿ ಇಲ್ಲದಂತೆ, ನಾನಂತ ಸ್ಥಿತಿ ಇಲ್ಲದಂತೆ. ಶರತ್, ದೊಡ್ಡವರ ಹೊಟ್ಟೆಯಲ್ಲಿ ಹುಟ್ಟಿ ದೊಡ್ಡ ಗುಣದ ಗಿಣಿಯಾಗುತ್ತಾನೆಂದು ನಾನು ನಂಬಿದ್ದೆ. ಆದರೆ ಕರುಣೆ ಇಲ್ಲದ ಕಟುಕನ ಗೆಳೆತನ ಮಾಡಿ ಹಸಿ ಮಾಂಸ ತಿನ್ನುವ ಗಿಡುಗ ನೀನಾಗುತ್ತಾನೆಂದು ನಾನು ತಿಳಿದಿರಲಿಲ್ಲ. ಅಣ್ಣ, ಈ ಸಮಾಜದಲ್ಲಿ ಧರ್ಮ ಸತ್ಯ ಸಂಪನ್ನಗಿನಂತೆ ಬದುಕಿದರೆ ಯಾರೊಬ್ಬರು ಗೌರವ ಕೊಡುವುದಿಲ್ಲ. ಅದೇ ಅನ್ಯಾಯದಿಂದ ಸಿಕ್ಕ ಸಿಕ್ಕನರ ಮಾನವರ ಹಸಿ ಮಾಂಸವನ್ನು ಹದ್ದಿನಂತೆ ಕುಕ್ಕು ಕುಕ್ಕು ತಿಂದಾಗಲೇ ಈ ಸಮಾಜ ನಮ್ಮನ್ನು ನೋಡಿ ಭಯ ಪಡುತ್ತದೆ. ಈ ಮಳೆಯನ್ನು ಮಾನವಂತರ ನೀತಿವಂತರ ಮಳೆ ಎಂದು ದಿನನಿತ್ಯ ಸಾವಿರಾರು ಬಡವರು ದೀನದಲಿತರು ತಮ್ಮ ದೇವ ಮಂದಿರವೆಂದು ಪೂಜಿಸುತ್ತಾರೆ. ಅಷ್ಟೇ ಅಲ್ಲ, ಈ ಅರಮನೆಯಲ್ಲಿ ಇರುವ ಒಂದೊಂದು ಕಂಬಳಗಳಲ್ಲಿಯೂ ಸತ್ಯ, ನ್ಯಾಯ, ನೀತಿ, ಅಹಿಂಸೆ ಎಂಬ ಪಂಚಭೂತಗಳು ತುಂಬಿಕೊಂಡಿರುವ ಈ ಅರಮನೆಯ ಅಂಗಳದಲ್ಲಿ ಒಂದು ಕೆಟ್ಟ ಹಾವು ಹುತ್ತ ಕಟ್ಟಿಕೊಂಡು ಮೋಸ ಮಾಡಿದ್ದು
ಸಾಕಾಗಲಿಲ್ಲ. ದಿನಾಲು ಸಾವಿರಾರು ಬಡವರಿಗೆ ದಾನ ಧರ್ಮ ಮಾಡುವವನ ಮನೆಯಲ್ಲಿ ನಿನ್ನಂತ ಪಾಪಿ ಇದ್ದಾನೆಂದು ನಾನು ತಿಳಿದಿರಲಿಲ್ಲ. ಅಯ್ಯೋ ಶ್ರೀ ಗುರು ಮುಪ್ಪಿನಾಥೇಶ್ವರ, ದಿನವೂ ಧರ್ಮ ಪೀಠದಲ್ಲಿ ಕುಳಿತುಕೊಂಡು ನ್ಯಾಯ ಹೇಳುವ ನ್ಯಾಯಾಧೀಶನ ತಾಟಿನಲ್ಲಿ ಒಂದು ಕೆಟ್ಟ ಹಂದಿ ಬಿದ್ದು ಸತ್ತಿದೆ ಎಂದು ಸುತ್ತ ಹಳ್ಳಿಯ ಜನತೆ ಮಾತನಾಡಿದರೆ ಈ ಧರ್ಮದ ಅರಮನೆಯ ಗೌರವ ಏನಾಗಬಾರದು? ತನ್ನ ತಪ್ಪು ತಿದ್ದಿಕೊಳ್ಳಲು ಒಂದು ಚಾನ್ಸ್ ಕೊಡುತ್ತೇನೆ. ಅನ್ಯಾಯಕ್ಕೆ ಅತ್ಯಾಚಾರಕ್ಕೆ ತಿಲಾಂಜನೆ ನೀಡಿ ಸತ್ಯ ಧರ್ಮದಿಂದ ಇನ್ನು ಮುಂದೆ ನಡೆದರನೇ ಈ ಮನೆಯಲ್ಲಿ ಸ್ಥಾನ, ಇಲ್ಲವಾದರೆ ಈ ಮನೆ ಬಿಟ್ಟು ತಳ್ಳಬೇಕಾಗುತ್ತದೆ. ಎತ್ತರ ನನಗೆ ಎತ್ತರ ಹೇಳಲು ನೀನು ಎತ್ತರವನು ಏನು? ನನಗಿಂತ ಹಿರಿಯವನೆಂದು ಮರ್ಯಾದೆ ಕೊಟ್ಟರೆ ನನಗೆ ಬಾಯಿಗೆ ಬಂದಂತ ಬಗಲಿ ನನ್ನ ಮರ್ಯಾದೆಯನ್ನು ಸಂತೆಯಲ್ಲಿ ತೂರಬೇಡ. ಮರ್ಯಾದೆ, ಆ ಮರ್ಯಾದೆ ಎಂಬ 3 ಅಕ್ಷರದ ಅರ್ಥ ನಿನಗೆ ಗೊತ್ತಿದ್ದರೆ ಕರುಣೆ ಇಲ್ಲದ ಬದುಕನ ಸಂಘ ಕಟ್ಟಿ ಮಾನವಂತರ ಮನೆಯನ್ನು ಮಣ್ಣು ಪಾಲು ಮಾಡುತ್ತಿರಲಿಲ್ಲ. ಹೊರಟು ಹೋಗು. ದೇಸಾಯಿ, ಹೊರಟು ಹೋಗುವನು ನಾನು ದೇಸಾಯಿ. ನೀನು ನಿನ್ನ ಕುವಕು ಬದಲಿ ಮೊದಲೇ ಎತ್ತುಕೊಂಡೆ ಖಾಲಿ ಪತ್ರದ ಮೇಲೆ ಸಹಿ ಮಾಡಿಸ್ಕೊಂಡು ಬಿಟ್ಟಿದ್ದೇನೆ. ಇನ್ನು ಮುಂದೆ ಈ ಸರ್ವ ಆಸ್ತಿಗೆ ನಾನೇ ಹಕ್ಕುದಾರ. ಬೇಕಾದರೆ ಈ ಪತ್ರ ನೋಡು ದೇಸಾಯಿ. ಹೆಚ್ಚಿದೆ ತಮ್ಮ ನಿನ್ನ ಹೀನ ಬುದ್ಧಿಗೆ. ಬೆನ್ನ ಹಿಂದೆ ಹುಟ್ಟಿದ್ದು ಒಂದು ವೈರಿ ಅನ್ನುವುದು ಸಾಧಿಸಿಕೊಳ್ಳಿ. ಯಾವುದು ಅತಿಯಾಗಿ ನಂಬುತ್ತೇಳು ಕೊನೆಗೊಂದು ದಿನ ವಿಷದ ಸರ್ಪವಾಗಿ ಕಚ್ಚುತ್ತಿದೆ ಎಂದು ನಿನ್ನಿಂದ ಗೊತ್ತಾಯಿತು. ಗೊತ್ತಾದ ಮೇಲೆ ಮಾತನಾಡಿದರೆ ಪ್ರಯೋಜನವಿಲ್ಲ. ಸುಮ್ಮನೆ ನಾನೇ ನಂಗ ಕೇಳಿಕೊಂಡು ಈ ಮನೆಯಲ್ಲಿ ಇರಬಹುದು. ಎಲ್ಲವಾದರೆ ಧಾರಾಳವಾಗಿ ರೈಟ್ ಹೇಳಬಹುದು. ನಿನ್ನಂತ ಮನುಷ್ಯತ್ವವಿಲ್ಲದ ಪ್ರಾಣಿ ಒಂದಿಗೆ ಇರುವುದಕ್ಕಿಂತ ಎಲ್ಲಿಯಾದರೂ ಹಾಳು ಮಂದಿರದಲ್ಲಿ ಬಿದ್ದು ಸಾಯುವುದು ಉತ್ತಮ. ಅಯ್ಯೋ ತಂದೆ, ನಾನು ಯಾವ ತಪ್ಪಿಗಾಗಿ ಈ ಶಿಕ್ಷೆ? ದೇವರ ಶಿಕ್ಷೆ ಅಲ್ಲಣ್ಣ, ನಾನು ಕೊಟ್ಟದ್ದು. ಈಗ ನೀನು ಯಾವ ಮನೆ ಹಾಡನ ಮಾತು ನಂಬಿ ಈ ಧರ್ಮದ ಅರಮನೆಯಲ್ಲಿ ಕರ್ಮಕಾಂಡ ನಡೆಸುತ್ತಿದ್ದೆಯಲ್ಲ, ಮುಂದೆ ಅವನಿಂದಲೇ ನಿನಗೆ ಮರಣ ಕಟ್ಟಿಟ್ಟ ಮುಂದಿನ ಭವಿಷ್ಯ ಯಾರಿಗೆ ಬೇಕಣ್ಣ? ಇರುವಷ್ಟು ದಿವಸ ಜೀವನವನ್ನು ಎಂಜಾಯ್ ಆಗಿ ಕಳೆಯುವುದೇ ನನ್ನ ಉದ್ದೇಶ. ಹೇ ದೇವ, ಏನಿದು ನಿನ್ನ ಲೀಲೆ? ಈ ಧರ್ಮವಂತ ದೇಸಾಯಿಯ ಬದುಕಿನಲ್ಲಿ ನಡೆಯುತ್ತಿರುವ ಚದುರಂಗದಾಟ ಯಾಕೆ? ನಾನು ಧರ್ಮದಿಂದ ನಡೆಯುವ ದಾರಿ ನಿನ್ನ ಮನಸ್ಸಿಗೆ ಬರಲಿಲ್ಲವೇ? ನಾನು ಯಾವ ತಪ್ಪು ಮಾಡಿರುತ್ತೇನೆಂದು ನನ್ನ ತಮ್ಮನ ಮನಸ್ಸಿನಲ್ಲಿ ಕೆಟ್ಟ ಬುದ್ಧಿಯನ್ನು ಸೃಷ್ಟಿ ಮಾಡಿದೆ. ಸುತ್ತು 7 ಸಾಲಿನ ಜನತೆ ಸತ್ಯ ಧರ್ಮದಿಂದ ಅಧಿಕಾರ ನಡೆಸಿದ್ದು ತಪ್ಪೇ ಇಲ್ಲ. ಸತ್ಯದಿಂದ ನಡೆಯುವ ಮಾನವನಿಗೆ ಈ ಸಮಾಜದಲ್ಲಿ ಬೆಲೆ ಇಲ್ಲವೇ? ನ್ಯಾಯ ನೀತಿವಂತರಿಗೆ ನೀನು ಕೊಡುವ ಸತ್ವ ಪರೀಕ್ಷೆಯೇ ಅಥವಾ ಶಿಕ್ಷೆ? ಹೇಳು ತಂದೆ, ಹೇಳು. ಮೈಯೆಲ್ಲ ಕಾರ್ಕೋಟ ವಿಷ ತುಂಬಿಕೊಂಡಿರುವ ವಿಷ ಜಂತುವಿನೊಂದಿಗೆ ಇರುವುದಕ್ಕಿಂತ ಎಲ್ಲಿಯಾದರೂ ದೂರವಾಗಿ ಬದುಕುತ್ತೇನವ? ತಾಯಿ, ಸತ್ಯ ನ್ಯಾಯ ನೀತಿ ಇಲ್ಲದ ಮನೆಯಲ್ಲಿ ಕ್ಷಣಿಕ ಸಹಿತ ಇರಲಾರು. ಇಲ್ಲಿಗೆ ಮುಗಿಯಿತು ಈ ಧರ್ಮದ ಅರಮನೆ.
ಮತ್ತು ರೇಷ್ಮೆ ಸೀರೆ ಅಷ್ಟ ಯಾಕ್ರಿ ಮಿನ್ನ ಮಿನ್ನ ಡಿಸೈನ್ ಬಂದಾವು. ಬರ್ರಿ ಬರ್ರಿ ತಗೋರಿ ಆಪರ್ ಮ್ಯಾಗ ಬಂಪರ್ ಬಂಪರ್ ಮ್ಯಾಗ ಜಂಪರ್. ಸೀರೆ 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 ಎಲ್ಲೆಲ್ಲಿ ಹಾಡೈತೆ, ಸೀರೆ 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 ಎಲ್ಲೆಲ್ಲಿ ಹಾಡೈತೆ. ಮೆಚ್ಚಿದ ಹುಡುಗಿಗೆ ಮೆಚ್ಚಿದ ಹುಡುಗಿಗೆ ಕೊಡುವೆ ನಾನೊಂದು ಸೀರೆ, ಸೀರೆ 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 ಮೈಯಲ್ಲಿ ಹಾಡೈತೆ. ಹೀಗಾಗಿ ಚೂಡಿದಾರ್, ಸ್ಯಾರೀಸ್, ನೈಟಿ, ಪೆಟಿಕೋಟ್, ಟಿ ಶರ್ಟ್, ಜೀನ್ಸ್ ಪ್ಯಾಂಟ್, ಟಾಪ್, ಲೆಗ್ಗಿಂಗ್. ಅಣ್ಣ ರಾಜಿ ಬರೀ ಸೀರೆ ಓಡ್ಲಿ ಹೀಗಾಗಿ ಟಿ ಶರ್ಟ್, ಪ್ಯಾಂಟ್, ಏ ಪೋರಿ ಚೂಡಿದಾರ್. ಏ ಪೋರಿ ಯಾವ್ರಿದು? ಏ ಯಾಕೋ ಸೀರೆ ಮರ ಸಿದ್ದಪ್ಪ ಯಾವ್ರಿದು? ಏನು ಹೋಗೋರ ಹುಡುಗಿಯರಿಗೆ ಕೋರಿಗಿರಿ ಅಂತಲ್ಲ, ಯಾಕೆ ಕೊಡ್ಲಿ ನಾನು ತುರುಕ್ಲೇನ ಮತ್ತೆ ನಿನಗೆ? ಅದನ್ನ ತುರುಕಿದ್ರೆ ಹೆಂಗ ಬರೈತಿ? ನಮ್ಮ ಮಂಗಳೂರು ಭಾಷೆ ಐತಿ ಇದು. ಅಲ್ಲ ಭಾಷೆ ಗೀಷೆ ಅಂತಂದ್ರ ಮತ್ತು ನೋಡಿನ್ನ ಅಂತೂ ನೀವು ಬಾಳ ಬೆರಕಿದ್ರಿ ಬಿಡ್ರಿ. ಬೆರಿಕಿದ್ದಲ್ಲೇ ನಿಮ್ಮಂತ ಹುಡುಗರನ್ನ ಮಳೆ ಮಾಡ್ತೀವಿ. ಬೆರಿಕಿರ್ಲಿಕ್ಕಂದ್ರ ನೀವು ಕಳ್ಳಿ ಹಾಲೆ ಕುಡಿಸಿದ್ರಿ ನಮಗ. ಸಾರ್ಬೇಕು ಸೊಪ್ಪು ನೀವು ಇಬ್ರು ಮಾಡ. ಏ ನಾನಂತವ್ನಲ್ರಿ, ನಾನಂತವ್ನಲ್ಲ. ಹೊಟ್ಟೆ ಪಾಡಿಗಾಗಿ ಊರ್ ಬಿಟ್ಟು ಸಿರಿ ಮಾರಕ್ ಬಂದೀನಿ. ಹೌದ್ರಿ, ನೀವ್ ಯಾವ ಊರನ್ನ ಸೀರೆ ತಂದಿರಿ ಮತ್ ಸ್ವಲ್ಪ ಹೇಳ್ತೀರಿ? ನಿಮಗ ಎಂತ ಡಿಸೈನ್ ಬೇಕು ಹೇಳ್ರಿ ಮಿಸ್? ಅಲ್ಲ ಮಿಸ್ ಸಂಗು. ಮಿಸ್ ಸಂಗು ಅಂದ್ರ ಅಲ್ರಿ ನನ್ನ ಹೆಸರು ನಿಮ್ಗೆ ಗೊತ್ತೈತಿ? ಸಂಗು ನಿಮ್ಮ ನೋಡ್ದಾಗಿಂದ ನನಗೆ ರಚಿತರಾಮ ನೆನಪಕ್ಕ. ಏನು ನಿಮ್ಮ ಮೂಗು, ಏನು ನಿಮ್ಮ ರೂಪ, ಏನು ನಿಮ್ಮ ಸೊಬಗು, ಏನು ನಿಮ್ಮ ಥೂ ಥೂ ತುಟಿ. ಏ ಮಾಡಿ ಅಲ್ಲ ಸೀರೆ ವ್ಯಾಪಾರ ಮಾಡಕ್ ಬಂದವಾಗ ನಿನಗ ಏನ್ ಅಂದ ಚಂದ ನೋಡಕ್ ಬಂದ್ಯೋ ನಿನ್ನ? ಅಲ್ಲ ಸಂಗು, ದೇವರು ಕಣ್ಣು ಕೊಟ್ಟನ ನೋಡಾಕ. ನೋಡಿದ್ರೆ ಏನು ತಪ್ಪೈತ್ಯ, ಮಾಡಿದ್ರ ತಪ್ಪು. ಏನ್ ಮಾಡಿದ್ರ? ಪ್ರೀತಿನ ಪ್ರೀತಿ ಹೇಳಿ. ಇಷ್ಟು ಸೀರೆಯಾಗ ನಿಮ್ಮ ಅಂದಕ್ಕೆ ಯಾವ್ದು ಮ್ಯಾಚಿಂಗ್ ಆಗತ್ತ ಅದನ್ನ ತಗೋರಲ್ಲ. ಬಿಳಿ ಜಂಪರು ಜುಮಕಿ ಸೀರೆ ಕೊಟ್ಬಿಡ್ರಲ್ಲ. ಮಿಸ್ಟರ್, ಈ ಬಿಳಿ ಸೀರೆ ಜುಮ್ಕಿ ಕೊಟ್ಟು ಬಿಡ್ರಲ್ಲ ಅಂದೆ. ಮಿಸ್ಟರ್ ಮೋಹನ್ ಅಂತ. ಅಲ್ರಿ ಈ ಸೀರೆ ರೇಟ್ ಎಷ್ಟ್ರಿ? ನಿಮಗ ಈ ಸೀರೆ ಮೊದಲ ಮನಸ್ಸಿಗೆ ಬಂದ್ರ ಆಮೇಲೆ ರೇಟ್ ಬಗೆಹರಿಸು. ನನ್ನ ಪ್ರೀತಿಯ ಗುಂಗು. ಮೊದಲು ಏನ್ ರೇಟ್ ಹೇಳು ಮೋಹನ್ ಮಾಮ. ಮಾವ ಅಂದ ಮೇಲೆ ನಂದೆಲ್ಲ ಕಡೆ ಆತು. ಏನದು ಲೂಸ್ ಆಗಿತ್ತು? ಪಟ್ಯ ಪಟ್ಟಿ ನಡಕ್ ಹಾಕಿದ ಪಟ್ಟಿ ಅದ ಪ್ರೀತಿ ಎಂಬ ಕಟ್ಟಡದ ಪಾಯ. ಏ ಬೇಗ ಮುಗಿಸು, ಲಾಸ್ಟ್ಲಿ ರೇಟು ಬಗೆಹರಿಸು. ಎಷ್ಟು ಕೊಡ್ಲಿ ಹೇಳು? ನೋಡ್ತಂಗು ಇದ್ರ ರೇಟು ಬಾಳ ಐತಿ. ನೀನು ನೋಡ್ದಾಗಿಂದ ನನ್ನ ಮನಸ್ಸು ಹಕ್ಕಿ ಹಂಗ ಹಾರಾಗತೈತೆ. ಏ ಜಲ್ದಿ ಕೊಟ್ಬಿಡ, ಯಾಕಂದ್ರ ಸರ್ಗಳು ನನ್ನ ಸಾಲ ಕಾಯಕತ್ತಾರು ನಿನ್ನ. ಅಲ್ಲ ಕಾಯಕತ್ತು ಸೀರೆ ತಗೊಳಕ್ ಬಂದೆ. ಗಡಬಡ ಮಾಮಡ ನಿನಗೆ ಯಾವ್ದು ಬೇಕು ಅದನ್ನ ತಗೊಂಡು ಹೋಗು. ನೀವು ಅಂದ್ರ ಇಲ್ಲಿ ಅದಾವಲ್ಲ ಈ ಉಷ್ಟು ಸೀರೆ ನಿನಗ ಕೊಟ್ಟು ಹೋಗ್ತೀನಿ. ಆ ಸಂಗು ಏನದು? ಈ ಡೇಂಜರ್ ಎಂಬ ರೋಗಕ್ಕ ಒಂದು ಸಾರಿ ಅಪ್ಪಗೊಂಡು ಮುತ್ತು ಕೊಟ್ಟೆ ಅಂದ್ರೆ ಈ ಡೇಂಜರ್ ಎಂಬ ರೋಗ ಕ್ಲಿಯರ. ಅಲ್ಲ ಅಂತ ಔಷಧಿ ನಿನ್ನ ಹತ್ರ ಏನೈತಿ? ನೀವು ಅಣ್ಣ ಸಂಗು ಇಲ್ಲಿ ಅದಾವಲ್ಲ ಈ ಉಷ್ಟು ಸೀರೆ ನಿನಗ ಕೊಟ್ಟು ಬಿಡ್ತೀನಿ. ಆ ಸಂಗು ಒಮ್ಮೆ ಹೂ ಅಣ್ಣ ಚಿನ್ನ.
ಅಪ್ಕೊಂಡು ಮುತ್ತು ಕೊಟ್ಟಿದ್ರ ಡೇಂಜರ್ ರೋಗ ಕ್ಲಿಯರ್. ಅಲ್ಲ ನೀನು ಗೂಡ ಕುಣಿತೀನಿ ಆದ್ರೆ ನೀ ಮತ್ ದೂರ ಕುಣಿಬೇಕಾ ನನ್ ಜೊತೆ? ನಾನಂತವಲ್ಲಪ್ಪ, ದೂರ ಕುಳಿತೀನಿ. ಸಂಗು ಹಳ್ಳ ಹೊಳಿ ಕೂಡಿದ್ರನ ನದಿ ಆಗೋದು. ಅಷ್ಟೇ ಯಾಕ ತೆನಿ ಸೇರಿದ್ರನ ರಾಶಿ ಆಗೋದು. ಗಂಡು ಹೆಣ್ಣು ಕೂಡಿದಾಗ ಮುತ್ತಿನ ಪ್ರೇಮದ ಬೆರೆತು ಮಕ್ಕಳ ಆಗೋದು. ಕುಣಿಯನ್ ಬರೋಣ ಇಬ್ರು ಜೋಡಿ. ಯಾಕೆ ದಡ ಕುಣಿ. ಹೋಯ್ತು ನಿಮ್ಮ ಅವನ ಎಲ್ಲ ಹೋಯ್ತು. ನೀನು ಸಾಕಿ ಬೆಳೆಸಿದ್ಕೋ ನಿಮ್ಮಪ್ಪಗ ದೊಡ್ಡ ಬಹುಮಾನ ಕೊಡಿಸಿದಲ್ಲ ನಿಮ್ಮ ಅವನ. ಸೀದಾ ಸಾಲಿಗೆ ಹೋಗಿ ಬರ್ತೀನಂತ ಹೇಳಿ ಈ ಸೀರೆ ಮಾರೋ ಮಂಜನ ಮಗನ ಕೂಡ ಡಿಂಗಿ ಅಂತ ಡ್ಯಾನ್ಸ್ ಮಾಡ್ತೀಯ ನಿಮ್ಮ ಅವನಿ ಹೊಡ್ರ ಕೊಟ್ಟಿದ್ದ. ರೇ ಯಜಮಾನ್ರ, ಹೆಣ್ಣಿಗೆ ಗಂಡಿಗೆ ಹೆಣ್ಣಿನ ಮ್ಯಾಗ ಎಷ್ಟು ಹುಚ್ಚಿರ್ತೈತಂತ ಈಗ ಗೊತ್ತಾತಿಲ್ ನಿಮಗ? ನಾನೇ ಅಡ್ಡಾಡಿ ಮಗಳ ಗೊತ್ತು ಗುರಿ ಇಲ್ಲದ ಪ್ರೀತಿ ಅಂತ ನನ್ನ ಮಗಳ ತಲೆಯಾಗ ಕರೆಂಟ್ ತುಂಬಿ ಗಿನಿ ಅಂತ ಮಗಳ ಹಾರಿಸ್ಕೊಂಡು ಹೋಗ್ಬೇಕಂತ ಮಾಡಿ ಏನೋ ಮಗನೇ. ಯಪ್ಪ ನಾನು ಎಷ್ಟು ದಿನ ಅಂತ ಇನ್ನೊಬ್ಬರು ನೋಡಿ ಸಂತೋಷ ಪಡ್ಲಿ, ಅದಕ್ಕೆ ಇವ್ರದ್ರಲ್ಲ ನನ್ನ ಬಾಳ್ಯಾಗ ಇವ್ರದರಲ್ಲ. ಹೇಳವ ಏನಂತವ ಅವ್ರದ್ರಾಗ? ಯಪ್ಪ ಪ್ರೀತಿಸುವ ಹೃದಯ ಐತೆಪ್ಪ, ಹೃದಯ. ಇಲ್ಲಿ ನಮ್ಮ ಅವ್ವಕ್ಕಳು ನಮ್ಮ ಮಾವು ನಮ್ಮ ಅಕ್ಕರ್ ಕುಂತಾರಲ್ಲ ಅವ್ರ ಹೃದಯದಾಗ ಕಳ್ಳಿ ಹಾಕ್ಕೊಂಡೇವಂತ ಮಾಡಿ ಏನ ನಿಮ್ಮ ಮಾವನ. ಏಪ್ಪ ನೀನು ಮನಿಗೆ ಹೋಗು, ಕಂಬಕ್ಕ ಕಟ್ಟಿ ಹೊಡೆದ್ರ ನಾ ಮಾತ್ರ ಸೀರೆ ಮಾಡು ಮೋಹನನ ಮದುವೆ ಆಗ್ಲಾರ್ದ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ. ನಿಮ್ಮ ಅವನ ಕೆಟ್ಟು ನೀನು ಪೂರ್ತಿ ಕೆಟ್ಟಿ ಹರ್ಕೊಂಡು ನಿಮ್ಮ ಅವನಿ ಪೂರ ಹರ್ಕೊಂಡೆ. ಏನ್ ಹರ್ಕೊಂಡೆ ಅದ ನಿಮ್ಮ ಅವನ ಇವತ್ತಿನಿಂದ ನಾನು ನಿಮ್ಮ ಅಪ್ಪನಲ್ಲ, ನೀನು ನನ್ನ ಮಗಳಲ್ಲವೋ. ಯಪ್ಪ ಹೌದಾ? ಹಂಗಂದ್ರ ಹಂಗ ಮತ್ತೆ ಮರಳಿ ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ, ನಿನ್ನ ಪಯಣ ಹೊಡ್ದು ಯಪ್ಪ ನಾ ಹೊಡ್ದ. ಏ ಮೋಹನ ಏನ್ ನೋಡಿದಿ? ನಿನ್ನ ಮದುವೆ ಆಗೋ ಚಾನ್ಸ್, ನಿನ್ನ ಮದುವೆ ಆಗೋ ಚಾನ್ಸ್. ಲೇ ಸಿರಿ ಮಾರು ತೊಡ ಕ್ಲಾಸ್ ಕೊಂಡೆ ನಾ ಇಲ್ಲದ ಟೈಮ್ದಾಗ ನನ್ನ ಮಗಳಿಗೆ ತಾಳಿ ಕಟ್ತೀನಿ. ಹೆಂಗ ಕಟ್ಟಿ ಕಟ್ಟ ನೋಡ್ತೀನಿ. ರೀ ನಿಮ್ಮಂತ ನರಿ ಬುದ್ಧಿ ಅವರು ಎಷ್ಟೋ ಮಂದಿ ಹಾದು ಹೋಗ್ಯಾರ ಈ ಮಂದನ ಮುಂದ. ಅಂದ್ರ ನೀನು ಊರು ಉಡಾಳ ಮಾವುದಿ ಈ ಊರಾಗ ಅದ ನಿನ್ನ ಪ್ರೀತಿ ಅಂಬಾರಿ ಅಂಡ್ ಅಂಬಾನಿ. ಬಾರೋ ನನ್ನ ಪ್ರೀತಿಯ ಸರ್ದಾರ ಬಾಯಿನ ಮುಡ್ದಾರ. ಮತ್ತೆ ಆಗ್ತಾರ ನಡಿ ಇಲ್ಲಿದ್ದ ಜಾಗ ಓಡಿ ಹೋಗಿ ಸೀದಾ ಮುಪ್ಪೈತನ ಕೂಡ ತಾಳಿ ಕಟ್ಟೆ ಬಿಡ್ತೀನಿ. ಏ ಓಡಿ ಓಡಿ ಹೋಗ್ಬರ್ಲೆ ಓಡಿ ಹೋಗಿ ಹೇಳಿರಲ್ಲಪ್ಪ ಬಂಗಾರ ರೇಟ್ ಹೆಂಗೈತೆ ಅನ್ನೋದು 1,65,000 ಐತಿ ಅಂತ ನನ್ನ ಮಗಳಿಗೆ 5 ತೊಲಿ ಬಂಗಾರ ಕೊಡ್ಬೇಕು, 50,000 ರೂಪಾಯಿ ಕೊಡ್ಬೇಕು. ಅವ್ನ ಪ್ಯಾಂಟು ಶರ್ಟ್ ರಾಜಾರಾಣಿ ಚೇದೂರಿ ಕಲ್ಲ ಪಾಠ ಬಾಂಡೆ
ಸಮಾನ ಎಲ್ಲ ಕೊಡ್ಬೇಕು. ಒಡನ್ನಪ್ಪ ಮಗ ಈ ಊರಾಗ ಯಾರನ್ನ ನಡೆದ ಮಕ್ಕಳ ಒಡನ್ನಪ್ಪ ಗುಮಸ್ತ ಚಾನ್ಸ್ ಹೊಡೆದ ಅಂತಾರ. ಗುಮಾಸ್ತ, ಎನಿಸಲು ಲೆಕ್ಕವಿಲ್ಲದಷ್ಟು ಜಗನೀತ ಈ ನಾಡಗೌಡನ ಸಿಂಹಾಸನಕ್ಕೆ. ಉಳಿಯಲಗೇನು ಹೊಲ ಇಲ್ಲದ ಇಲ್ಲಿ ಮೊನ್ನೆ ನಡೆದ ಗ್ರಾಮ ಪಂಚಾಯಿತಿ ಕಟ್ಟೆಯಲ್ಲಿ ಈ ನಾಡಗೌಡನ ನರನಾಗರನೊಂದಿಗೆ ವಿರುದ್ಧ ಮಾತನಾಡಿದ ನಾಯಿಗೆ ಯಾವ ಶಿಕ್ಷೆ ಕೊಡಬೇಕು ಹೇಳು ಗುಮಾಸ್ತ? ಗೌರ ಗೌರ ಇವನರು ಈ ವಾಲಿಕರ ಮಗಂದು ಈ ಊರಾಗ ಅಷ್ಟ ಅಲ್ರಿ, ಸುತ್ತಲೂ ಹಳ್ಳ್ಯಾಗ ಇವನು ಸೊಕ್ಕು ಬಾಳ ಆಗೈತಿ. ಇವತ್ತ ಈ ಪ್ರಾಣಿ ಬಲಿ ಇಲ್ಲೇ ಸಿಕ್ಕೈತ್ರಿ. ಒಂದ್ ಗಟ್ಟಿ ಕಾಣಿಸೇ ಬಿಡಿದಕ್ಕ. ಗುಮಾಸ್ತ, ನನ್ನ ಪವರ್ ಎಂತದ್ದೆನ್ನುವುದು ಈ ಕುಣ್ಣಿಗೆ ಗೊತ್ತಿಲ್ಲ. ಈ ದಳಪತಿ ಚಿಟಿಕೆ ಹಾಕಿದರೆ ಸಾಕು, ಸಾವಿರಾರು ಮಂದಿ ಊರಿಗೆ ಮಿಕ್ಕಿದವರು ಬಂದು ನಿಲ್ಲುತ್ತಾರೆ ನನ್ನ ಮುಂದೆ. ಸತ್ಯಕ್ಕೆ ಧರ್ಮಕ್ಕೆ ಹೋರಾಟ ಮಾಡುವವರು ಪ್ರಾಣಕ್ಕೆ ಅಂಜುವುದಿಲ್ಲ. ನೀನು ನಿಜವಾಗಿ ದೊಡ್ಡವರ ರಕ್ತಕ್ಕೆ ಹುಟ್ಟಿದವನಾಗಿದ್ದರೆ ಕೈಯಲ್ಲಿ ಬಳೆ ತೊಟ್ಟುಕೊಳ್ಳುವವರ ಕೆಲಸ ಮಾಡುತ್ತೀಯಲ್ಲ, ಅಂದ ಮೇಲೆ ನೀನು ತಂದೆಗೆ ಹುಟ್ಟಿದವನು ಅಲ್ಲ. ನಿನ್ನ ಮನೆ ಕೆಲಸಕ್ಕೆ ಬರುವ ಸಾವಿರಾರು ಆಳಿನ ರಕ್ತಕ್ಕೆ ಹುಟ್ಟಿದಾಗಲೇ ಈ ತರ ಕೈಲಾಗದ ಹೇಳಿ ಕೆಲಸ ಮಾಡುತ್ತಿದ್ದೀಯ ಗೌಡ. ಲೇ ಕೀಳು ಜಾತಿಯ ಕುಣ್ಣಿಯೇ, ಕಿರಿಸಬೇಡವೋ ಮಂಗ್ಯಾನನ ಮಗನ. ಮೋಸದಿಂದ ಈ ಸಿಂಧೂರನೆಂಬ ರಣಧೀರನಿಗೆ ಬಲೆ ಬೀಸಿ ನಿನ್ನ ಕೈ ಚೀಲಗಳೊಂದಿಗೆ ನನ್ನನ್ನು ಎಳೆದುಕೊಂಡು ತಂದು ಕಂಬಕ್ಕೆ ಕಟ್ಟಿಸಿ ಸೂರತನದ ಮಾತುಗಳನ್ನಾಡುವ ಸ್ವಚ್ಛಿನ ಧನಿಕನೇ, ನಿನ್ನ ಎದೆ ಗುಂಡಿಗೆ ಕಟ್ಟಿದರೆ ಕಟ್ಟಿದ ನನ್ನ ಕರಗಳನ್ನು ಬಿಚ್ಚಿಸಿ ನನ್ನೊಂದಿಗೆ ಹೋರಾಟ ಮಾಡು. ಆವಾಗ ತಿಳಿಯುತ್ತದೆ ನಿನ್ನ ಮೋಸದ ಬಣ್ಣ. ಸ್ವೀರ ಸಿಂಧೂರ ಲಕ್ಷ್ಮಣ, ನಿನ್ನಂತ ಸಾವಿರಾರು ರಣಧೀರರನ್ನು ಬೇಟೆಯಾಡಿ ನರಕಕ್ಕೆ ಕಳಿಸಿದ ಮನೆ ಇದು. ಈ ನಾಡಗೌಡನ ವಿರುದ್ಧ ನರನಾಗರನೆಂಬ ಯುದ್ಧ ಬಾವುಟ ಹಾರಿಸಲು ಬಂದವರು ನನ್ನ ಚಕ್ರವ್ಯೂಹದ ಚಕ್ರ ಕೋಟೆಯಲ್ಲಿ ಸಿಲುಕಿಸಿ ಕುಡಿಯಲಿಕ್ಕೆ ಹನಿ ನೀರನ್ನು ಕೊಡದೆ ಜೀವಂತ ಸಮಾಧಿ ಮಾಡಿದ ಗೌಡುಕಿ ವಂಶದ ಸಿಂಹದ ಮರಿನಾಡ. ನಾಡಗೌಡ, ನೀನು ರಚಿಸಿದ ಚಕ್ರವ್ಯೂಹ ಕೋಟೆಯಲ್ಲಿ ಸಿಲುಕಿ ಸಾಯಲು ನಾನೇನು ನರ ಕಳೆದುಕೊಂಡ ನಪುಂಸಕನಲ್ಲ. ನೀನು ಹೆಣದ ಚಕ್ರವ್ಯೂಹದ ಬಲೆಯನ್ನು ನನ್ನ ತಾಕತ್ತಿನಿಂದ ಹರಿದುಕೊಂಡು ನಿಮ್ಮಂತ ಬಂಡ ಪುಂಡದ ತಾಯಿ ಗಂಡರ ರುಂಡವನ್ನು ಚಂಡಾಡಿ ಮುಕ್ತಿಯ ದಾರಿ ತೋರಿಸುವ ಮೂರು ಲೋಕದ ಗಂಡ ಅರ್ಜುನ ಅರ್ಥಾತ್ ವೀರ ಸಿಂಧೂರ ಲಕ್ಷ್ಮಣನ ಮರಿ ಈ ಸಿಂಧೂರ. ವೀರ ಸಿಂಧೂರ ಲಕ್ಷ್ಮಣ ಬ್ರಿಟಿಷರಿಗೆ ಚೆಳ್ಳೆ ಹಣ್ಣನ್ನು ತಿಳಿಸಿ ಕೆಲಸಕ್ಕೆ ಬಾರದ ನಾಯಿಗಳ ನರ ಕತ್ತರಿಸಿದ ಆ ನಿನ್ನ ಸೂರತ್ ವೀರ ಸಿಂಧೂರ ಲಕ್ಷ್ಮಣ ಕಥೆ ಏನಾಯಿತು ಕೂಸೆ? ಕೂಸು ಕೂಸು ನಾನಲ್ಲ. ದಿನಾಲು 10 ಬಡ ಜನರ ಗೋಡು ಮುರಿದು ಅವರ ಸಮಾಧಿಯ ಮೇಲೆ ಅರಮನೆ ಕಟ್ಟಿಸಿ ಅರಸನಂತೆ ಅಸುರನಾಗಿ ಬೆಳೆಯುವವರನ್ನು ವರ್ತನೆ ಮಾಡಲು ಹುಟ್ಟಿ ಬಂದ ಜಗದೇಕ ವೀರ ನಾನು. ಜಗದೇಕ ವೀರ ತುತ್ತು ಕೂಳಿಗಾಗಿ ಬೀದಿಯಲ್ಲಿ ಬಿದ್ದು ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಂಡ ತಿರುಕ ನಿನ್ನ ಪ್ರಾಣ ಪಕ್ಷಿ ಈಗ ಹಾರುತ್ತೋ
ಅಥವಾ 5 ನಿಮಿಷದಲ್ಲಿ ಕೈಲಾಸ ಕಾಣುತ್ತೋ ಗೊತ್ತಿಲ್ಲ. ಈ ನಾಡಗೌಡನಿಗೆ ಪಿಂಚನ ಮಾತನಾಡುತ್ತೀಯ ಕತ್ತೆಯ ಮಗನೇ? ನಾಡಗೌಡ, ಸತ್ಯಕ್ಕೆ ಧರ್ಮಕ್ಕೆ ಹೋರಾಟ ಮಾಡುವವರು ಪ್ರಾಣಕ್ಕೆ ಅಂಜುವುದಿಲ್ಲ. ಈಗ ನನ್ನನ್ನು ಕಟ್ಟಿ ಹಾಕಿದ ಮಾತ್ರಕ್ಕೆ ನಿನ್ನ ಚಟ್ಟ ಕಟ್ಟಿಸಲು ಸಾಧ್ಯವಿಲ್ಲ ಎಂದು ತಿಳಿದುಕೊಳ್ಳಬೇಡ. ಈ ಧರ್ಮದ ನಾಡಿನಲ್ಲಿ ಅನ್ಯಾಯವೆಂಬ ಹಣತೆಯಲ್ಲಿ ಮೋಸವೆಂಬ ಬತ್ತಿಯನ್ನು ಹೊಸದು ಹಾಕಿ ಸ್ವಾರ್ಥವೆಂಬ ಕಟ್ಟಿಯಿಂದ ಬೆಂಕಿ ಹಚ್ಚಿ ಧರ್ಮದ ದೀಪವನ್ನು ಹಚ್ಚಿ ಮಹಾನ್ ಧರ್ಮದ ಬೆರೆಯಂತೆ ಬೆರೆಯುತ್ತಿರುವೆಯಲ್ಲ ಬೆರಿ. ದೀಪ ಶಾಂತಿಗೊಳ್ಳುವಾಗ ತುಂಬಾ ಪ್ರಕಾಶ ನೀಡುತ್ತದೆ. ಅದರಂತೆ ನಿನಗೆ ಮರಣ ಸಮೀಪ ಬಂದಿದೆ. ಅದಕ್ಕಾಗಿಯೇ ನೀನು ಒಪ್ಪು ಇಲ್ಲದಂತೆ ಉರಿಯುತ್ತಿರುವೆ. ಮರಣವನ್ನು ಗೆದ್ದು ಬಂದ ಮುಕ್ಕೋಟಿ ಮುಕ್ಕಣ್ಣನಾರೆ, ನನ್ನಂತವನ ಮುಂದೆ ನಿಮ್ಮಂತ ಪುಂಡರ ಬೊಗರಿಯಾಟ ಏನು ನಡೆಯುವುದಿಲ್ಲ. ಲೇ ಬಸ್ಸ, ಇನ್ನೊಂದು 4 ಚಾಟಿ ಎಟ್ಟು ತೋರಿಸಲಿ ಈ ಬಡಕೋಣಕ್ಕೆ. ಇವನೊಬ್ಬನೇ ಅಲ್ಲ, ನೀನು ಸಾಕಿದ ಸಾವಿರಾರು ನಾಯಿಗಳಿಂದ ಚಾಟಿ ಏಟು ಹಾಕಿದರೂ ಈ ದೇಹ ನಡುಗುವುದಿಲ್ಲ. ಏಕೆ ಗೊತ್ತಾ? ಇದು ಹಿಂದೂ ಜನಾಂಗದಲ್ಲಿ ಜನಿಸಿದ ಗಂಡು ಹುಲಿ. ನಾ ಎಂದು ಬಡವರನ್ನು ಬಡಿದು ತಿನ್ನುವ ದುಷ್ಟ ಧನಿಕರನ್ನು ಮಟ್ಟ ಹಾಕಲು ಸಾಕ್ಷಾತ್ ಶ್ರೀ ಮುಪ್ಪಿನಾಥೇಶ್ವರನ ಆಶೀರ್ವಾದ ಮಾಡಿ ಕಳಿಸಿದ್ದಾನೆ ಈ ಪುಂಡ ಹುಲಿಯನ್ನು ಈ ಭೂಮಿಗೆ. ಪುಂಡ ಹುಲಿ ನಿಮ್ಮಂತ ಸೂರತನ ಪುಂಡ ಹುಲಿಗಳನ್ನ ಕತ್ತರಿಸಿದ ಗೌಡುಕಿ ಸಿಂಹನಾದ ಗೌಡ, ಯಾಕ ಗಾಡಿ ಬುದ್ಧಿ ಮೈ ಕೈ ನೋವು ಮಾಡ್ಕೊಂಡ್ರಿ? ಬಂದು ಕ್ಯಾಂಡಿಟ್ ಬಂದ್ರಿ ಅದನ್ನ ಹೊಡೆದು ಬಿಟ್ರೆ ಅಲ್ಲೇ ಸತ್ತು ಬಿಡ್ತಾನ್ರಿ ಅವ. ಗೋಮಾಸ್ತ, ಇವನಿಗೆ ಗುಂಡು ಹಾರಿಸಿ ಸಾಯಿಸುವ ದೋಕ್ಷಣ ಮಾತ್ರವಾಗುತ್ತದೆ. ಆದರೆ ಈ ಮಗ ಹಾಗೆ ಪ್ರಾಣ ಬಿಡಬಾರದು. ನಿಮಿಷಕ್ಕೂ ಅನ್ನ ನೀರು ಇಲ್ಲದೆ ಪ್ರಾಣ ಬಿಡಬೇಕು. ಏ ವರ್ಷ, ಇವನ ಪ್ರಾಣ ಪಕ್ಷಿ ಹಾರಿ ಹೋಗುವ ತನಕ ಹೊಡೆದು ಯಾವುದಾದ್ರೂ ಒಂದು ತಿಪ್ಪೆಯಲ್ಲಿ ಬಂದು ಮುಚ್ಚಿ ಹಾಕಿ ಬಂದು ಬಿಡಿ, ತಿಳಿಯಿತೆ? ಆಯ್ತು ದನಿ, ನೀವು ಹೇಳಿದಂಗೆ ಮಾಡುತ್ತೇನೆ. ಅರ್ಜುನ್ ಮಾಡ್ಬಿಡ್ರಪ್ಪ, ಅರ್ಜುನ್ ಮಾಡ್ಬಿಡ್ರಿ, ಮಗ ತಗೊಳ್ರಿ. ವಿಧಿ ಆಟದ ಮುಂದೆ ಎಲ್ಲವೂ ಶೂನ್ಯಮಯ. ನಾವಿಬ್ಬರು ಯಾವ ತಪ್ಪು ಮಾಡದೇ ಇದ್ದರು ಅತಿಯಾಗಿ ನಂಬಿದ ತಮ್ಮ ಹೆಂಡತಿಯ ದಾಸನಾಗಿ ಆಲೋಚನೆ ಮಾಡುವ ಶಕ್ತಿಯನ್ನೇ ಕಳೆದುಕೊಂಡು ನನ್ನ ಮೇಲೆ ಅಪವಾದ ಹೊರಿಸಿ ಈ ಸಮಾಜದ ಮುಂದೆ ನನ್ನ ಗೌರವವನ್ನು ಹಾಳು ಮಾಡಿದ್ದಲ್ಲದೆ ಕುತ್ತಿಗೆಗೆ ಕೈಪಟ್ಟು ಹೊರದಬ್ಬಿದನಲ್ಲ, ಅದಕ್ಕೆಯೇ ವಿಧಿಯಲ್ಲಿದೆ ಎನ್ನುವರು ಗಿರಿಜ. ಸ್ವಾಮಿ, ಬಸವಣ್ಣನವರ ವಚನ ಕೇಳಿದರು, ಬಂದುದೆಲ್ಲ ಬರಲಿ, ಆ ಭಗವಂತನ ದಯ ಬಂದಿರಲಿ ಅಂತ. ಕಾಲಕ್ಕೆ ತಕ್ಕಂತೆ
ಏನು ನಡೆಯಬೇಕು ಅದು ನಡೆಯಲೇಬೇಕು ಸ್ವಾಮಿ. ಗಿರಿಜಾ, ಪ್ರಾಣಕ್ಕೆ ಪ್ರಾಣವಾಗಿ ಜೋಪಾನ ಮಾಡಿದ ಆ ನಿನ್ನ ಮೈದುನ ಇವತ್ತು ನನಗೆ ನಿನಗೆ ನೆಗುವಲಾರದಂತ ಬಹುಮಾನದ ಗಂಟನ್ನು ತಲೆಯ ಮೇಲೆ ಮನೆಯಿಂದ ಹೊರದಬ್ಬಿದ ಮೇಲೆ ಯಾರ ಮೇಲೆ ನಂಬಿಕೆ ವಿಶ್ವಾಸ ಇಡಬೇಕು ಗಿರಿಜಾ? ಸ್ವಾಮಿ, ದೇವರು ದೊಡ್ಡವನು ನೋಡಿ. ಎಲ್ಲರಿಗೂ ಆ ದೇವರು ಇದ್ದಾನೆ ಸ್ವಾಮಿ, ಎಲ್ಲರಿಗೂ ಆ ದೇವರು ಇದ್ದಾನೆ. ದೇವರು ಯಾರು ದೇವರಿಗೆ ಹೆಚ್ಚಿಗೆ ಶ್ರದ್ಧೆ ಭಕ್ತಿ ಇಡುತ್ತಾರೋ ಅಂತವರಿಗೆ ಆ ನಿನ್ನ ದೇವರು ಕಷ್ಟಗಳ ಮೇಲೆ ಕಷ್ಟಗಳನ್ನು ಕೊಡುತ್ತಾರೆ ಗಿರಿಜಾ. ಸ್ವಾಮಿ, ದೊಡ್ಡ ಮನಸ್ಸು ಮಾಡಿ ನಿಮ್ಮ ಮನಸ್ಸನ್ನು ತೆಗೆದುಕೊಳ್ಳಿ. ಆದ್ರೆ ಮೈದುನ ಮಾಡಿದ ಈ ನಿಮ್ಮ ಮೇಲೆ ಅಪರಾಧ ಹೊರಿಸಿದ್ದಾರಲ್ಲ, ಅವರಿಗೆ ಸತ್ಯ ಏನು ಅಂತ ತೋರಿಸ್ಲಿಕ್ಕಾದರೂ ನೀವು ಗಟ್ಟಿ ಮನಸ್ಸು ಮಾಡಿ ಬದುಕಲೇಬೇಕು ಸ್ವಾಮಿ, ಬದುಕಲೇಬೇಕು. ಗಿರಿಜಾ, ಮರ್ಯಾದೆಯಿಂದ ಬದುಕುವ ಅಣ್ಣನ ಹೃದಯಕ್ಕೆ ತಮ್ಮನಾದವರು ಮೋಸ ಎಂಬ ಕತ್ತರಿಯಿಂದ ಕತ್ತರಿಸಿದ ಮೇಲೆ ಯಾವ ಸಾಧನೆಗಾಗಿ ಬದುಕಬೇಕು? ಬೇಡ ಗಿರಿಜಾ, ಮಾನ ಹೋದ ಮೇಲೆ ನಾವು ಬದುಕಿದರೂ ಇಲ್ಲದವರಂತೆ ಗಿರಿಜಾ. ಸ್ವಾಮಿ, ನೀವೀಗ ಹೇಳುವುದು ನಿಜ. ಆದ್ರೆ ನೀವು ಸತ್ರೆ ನಿಮ್ಮ ಮೇಲೆ ಬಂದಿರುವ ಅಪರಾಧ ಹಾಗೆ ಹೋಗುವುದೇ? ಇಲ್ಲ ಸ್ವಾಮಿ, ಇಲ್ಲ. ನೀವು ಬದುಕಲೇಬೇಕು. ಇಲ್ಲ ಇಲ್ಲ ಗಿರಿಜಾ, ಇಲ್ಲ. ಅಂದ ಮೇಲೆ ಹೃದಯ ಗಟ್ಟಿ ಮಾಡಿಕೊಂಡು ಇಲ್ಲಿ ಎಲ್ಲಿ ಆದರೂ ಕೂಲಿ ನಾಲಿ ಮಾಡಿಕೊಂಡು ಆ ಬಂದ ಅಪರಾಧವನ್ನು ಕಳೆದು ಹೋಗ್ಬೇಕು ಸ್ವಾಮಿ, ಕಳೆದು ಹೋಗ್ಬೇಕು. ನಡೆಯಿರಿ, ಎಲ್ಲಿ ಆದರೂ ಗುಡಿಸಲು ಹಾಕಿಕೊಂಡು ಇರೋಣ. ಸತ್ಯದ ಜ್ಯೋತಿಯನ್ನು ಹಚ್ಚಿ ತೋರಿಸೋಣ ಸ್ವಾಮಿ, ತೋರಿಸೋಣ. ಹೌದು ಗಿರಿಜಾ, ನೀನು ಹೇಳುವ ಮಾತು ಸತ್ಯವಿದೆ. ಹಾ, ನೀನು ಸ್ವಲ್ಪ ಹೊತ್ತು ಈ ಗಿಡದ ನೆರಳಿನಲ್ಲಿ ಕುಳಿತುಕೋ. ನಾನು ಹೋಗಿ ಗುಡಿಸಲು ಕಟ್ಟಲಿಕ್ಕೆ ಕಟ್ಟಿಗೆ ವ್ಯವಸ್ಥೆ ಮಾಡಿಕೊಂಡು ಬರುತ್ತೇನೆ. ಆಯ್ತು ಸ್ವಾಮಿ, ಬೇಗ ಬಂದ್ಬಿಡಿ. ಗಿರಿಜಾ, ಅರಮನೆ ಎಂಬ ತೋಟದ ಅಂಗಳದಲ್ಲಿ ಅರಳಬೇಕಾದ ಕಮಲದ ಹೂ ಭೀಕರವಾದ ಕಾಡಿನಲ್ಲಿ ಅರಳುವ ಸಮಯ ಬಂದಿತು ಎಂದು ಮನಸ್ಸಿಗೆ ತುಂಬಾ ವ್ಯಥೆಯಾಗುತ್ತದೆ. ನೋಡ್ತಂಗೆ ವಿಚಾರಿಸುವಂತ ನಿಂತ್ರ ಕೈ ಬಾರ್ದು ತೊತ್ತು ಬಾಯಿ ಬರ್ದಂತ ಹಾಕತ್ ನೋಡವ ತಂಗಿ. ಏಯ್, ಮುಚ್ಚ ಬಾವಿ ಬಂಡ ಕೋರೆ! ಯಾವ ಕೆಲಸಕ್ಕಾಗಿ ನನ್ನನ್ನು ಇಲ್ಲಿಗೆ ಬಂದಿದ್ದೀರಾ ಅದರಂತ ಹೇಳಿ. ಕಾಡಿನಲ್ಲಿ ಒಂಟಿಯನ್ನು ಸಿಕ್ಕಿರುವಾಗ ಯಾವ ಕೆಲಸದ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಅನ್ನೋದು ನೀನೇ ಅರ್ಥ ಮಾಡಿಕೊಳ್ಳಲೇ ಮದರಂಗಿ. ಏ ನಾಡಗೌಡ, ನಿನ್ನ ಪ್ರಶ್ನೆಗಳು ನನಗೆಲ್ಲ ಅರ್ಥವಾಗಿದೆ. ಮೊದಲು ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳು. ಬರಬೇಕೆನಿಸಿತು, ಅದಕ್ಕೆ ಬಂದೆ. ಯಾವತ್ತು ನೀನು ಬಸವಂತನ ಹೆಂಡತಿಯಾಗಿ ಉಡಿ ಎತ್ತಿ ಹಾಕಿಸಿಕೊಂಡು ನಮ್ಮೂರ ಅಗಸಿಯ ಬಾಗಿಲು ತುಳಿದೆಯೋ ಅವತ್ತೇ ನೀನು ನನ್ನ ಮನ ಕದ್ದಿರುವೆ. ಬಾ ಶೃಂಗಾರ ರಮಣಿಯೇ, ಇಬ್ಬರು ಆನಂದವಾಗಿ ಪ್ರಶಾಂತವಾದ ಕಾಡಿನಲ್ಲಿ ಸರಿಗಮ ರಾಗ ನುಡಿಸೋಣ ಭಾಷಣವೇ. ಹೇಸರ ಗತ್ತಿ, 50 ವರ್ಷ ದಾಟಿದ್ರು ಇನ್ನು ಬಿಟ್ಟಿಲ್ಲವೇ ನಿನ್ನ ರಾವಣನ ಕೃತಿ? ಅದು ಹೇಗೆ ಬಿಡಲು ಸಾಧ್ಯ? ಯೌವನಕ್ಕೆ ಕಾಲಿಟ್ಟಾಗ ಮನಸ್ಸಿಗೆ ಲೇಪಿಸಿಕೊಂಡ ಚಾಳಿ ಬಿಟ್ಟರೆ ನಿಮ್ಮಂತ ಸೌಂದರ್ಯದ ಸುಗಂಧ ಸೂಸುವರು ಯಾರು? ಗಿರಿಜಾ, ನೀನು ಹಠ ಮಾಡದೆ ಈ ನಾಡಗೌಡನ ಸಿಂಹಾಸಕ್ಕೆ ಒಂದು
ಹೆಂಡತಿಯಾಗಿ ಸುಖ ನೀಡುವ ಚಲ್ವೇ. ಏ ನಾಡಗೌಡ, ನನ್ನ ಚಿಂತೆ ನನಗೆ ಕಾಡ್ತಾ ಇದೆ, ನಿಮ್ಮ ಚಿಂತೆ ನಿಮಗೆ. ನನ್ನನ್ನು ಬಿಟ್ಟು ಸುಮ್ಮನೆ ಹೊರಟೋಗಿರಲಿಲ್ಲ. ನೋಡವ ತಂಗಿ, ಲೋಕದ ಚಿಂತೆ ತಗೊಂಡು ಏನ್ ಮಾಡ್ತಿದೆ? ಕೊರಗಿ ನರಳಿ ಸಾಯುದಕ್ಕಿಂತ ನಮ್ಮ ಗೌಡ್ರ ಮುಂಚಕ್ಕೆ ಇವತ್ತೊಂದು ಇವತ್ತೊಂದು ರಾತ್ರಿ ರಾಣಿಯಾಗಿ ಸುಖ ಜೀವನ ಪಡೆಯವ. ಲೋ ಯಜಮಾನ, ನನ್ನ ಕರೆಯುವ ಬದಲು ಈ ನಿನ್ನ ಮಗಳ ಲಗ್ನ ಇನ್ನೂ ಆಗಿಲ್ಲ. ಅವಳನ್ನೇ ಕರ್ಕೊಂಡು ಬಂದು ನಿಮ್ಮ ಗೌಡನ ಪಕ್ಕದಲ್ಲಿ ಮಲಗಿಸಿ ಬಿಡು. ಯಾಕೆ ತಂಗಿ, ಕಣ್ಣಿಗೆ ಹೆಂಗ ಕಾಣ್ತೈತಿ? ಗೌಡ್ರ ಇವಳು ಬಾಳ ಸ್ವಚ್ಛನ ನೋಡ್ರಿ, ನೋಡು ಕಡೆ ವಿಚಾರ ಕರೀತಿನ. ಗಿರಿಜಾ, ನನ್ನ ಕೋಪವನ್ನು ನೆತ್ತಿಗೆ ಇರಿಸಬೇಡ. ಏನೋ ಬಡತನದಲ್ಲಿ ನೊಂದು ಬೆಂದು ಬಾಳುವುದನ್ನು ನೋಡಿ ಕಣಿಕರ ಪಟ್ಟು ನೀನು ಕೇಳಿದ್ದನ್ನೆಲ್ಲ ಕೊಟ್ಟು ನಿನ್ನ ಮೈ ಸುಖ ಪಡೆಯಬೇಕೆಂದು ಬಂದರೆ ನೀನು ದೌರಿಗೆ ಬರುವ ಹೆಣ್ಣಲ್ಲ. ನಿನಗೆ ಬಲಾತ್ಕಾರವೇ ಸರಿಯಾದ ತುಚ್ಚು ಮತ್ತು ಏನೋ ದಳಪತಿ, ನಿನ್ನ ಹಣಕ್ಕೆ ಬಂಗಾರಕ್ಕೆ ಆಸೆ ಪಟ್ಟು ಮೈ ಮಾರಿಕೊಳ್ಳುವ ಮೂರು ಬಿಟ್ಟ ನಿಂತ ಹೆಣ್ಣು ನಾನಲ್ಲ. ಪತಿಯ ಪರಮಾತ್ಮನೆಂದು ನಂಬಿ ಪತಿಯ ಪಾದ ತೊಳೆದುಕೊಂಡು ನೀರು ಕುಡಿಯುವ ಭಾರತದ ನಾರಿ ಇವಳು. ಭಾರತ ನಾರಿ. ನಿನ್ನಂತ ಅದೆಷ್ಟೋ ಪತಿಯ ಸೇವೆ ಮಾಡುತ್ತಿರುವ ಪತಿ ಹೃದಯ ಸೆರಗಿನಲ್ಲಿ ಕಬಡ್ಡಿ ಆಡಿದ ಮೇಲೆ ಕಲಿಯುವುದ ಮೇಲೆ ಕೃಷ್ಣ ನಾನು. ಸೀರೆ ತೊಡುವ ಹೆಣ್ಣಿಗೆ ಇಷ್ಟೊಂದು ಪವರ್ ಇರಬೇಕಾದರೆ ಇನ್ನು ಸಿಗರೇಟ್ ಸೇದಿ ಗುಂಡು ಹಾಕಿ ಗಂಡಸಿನ ಗುಂಡಿಗೆ ಧೈರ್ಯ ಎಷ್ಟಿರಬೇಕು? ಗಿರಿಜಾ, ಇವತ್ತು ನಿನ್ನ ಶೀಲವನ್ನು ಹಾಳು ಮಾಡದೆ ಮನೆಗೆ ಹಾಗೆ ಹೋದರೆ ನಾನು ಹುಟ್ಟಿದ್ದಾದರೆ ಏನು ಪ್ರಯೋಜನ? ಇಬ್ಬರು ಕೂಡಿ ಆಡೋಣ ಕಾಮದ ರಂಗಿನ ಓಕಳಿ ಆಟ. ಎಲ್ಲೋ ಮಾನಗೆಟ್ಟವರೇ, ನನ್ನ ಶೀಲಕ್ಕೆ ಕೈ ಹಾಕಲು ಬಂದಿದ್ದೆ ಆದರೆ ನಾನು ನಿನ್ನ ಪ್ರಾಣ ತೆಗೆಯಲು ನಿಂತ ಚಂಡಿ ಚಾಮುಂಡಿ ಆಗಬೇಕಾಗುತ್ತದೆ ನಿನ್ನ ಪಾಲಿಗೆ. ಚಂಡಿ ಚಾಮುಂಡಿ ಮೂರು ಬಿಟ್ಟು ನಿಂತ ಈ ಬಹದ್ದೂರನ ಮುಂದೆ ನಿಮ್ಮಂತ ಚಂಡಿ ಚಾಮುಂಡಿಯ ರಾಟ ಏನು ನಡೆಯುವುದಿಲ್ಲ. ಗೌಡ್ರ ಅದೇ ರಾಗ ಅದೇ ಹಾಡ್ಕೊಂತ ನಿಂತ್ರ ಸಮಯ ಬಹಳ ವೆಸ್ಟ್ ಆಕತ್ರಿ. ನೋಡಿ ವಿಚಾರ ಮಾಡಿ, ಸ್ವಲ್ಪ ವಿಚಾರ ಮಾಡಿ, ಬಿಡಬೇಡ, ಹಸಿರು ಮಾಡಿ. ಬಾ ಕೆಂಗುಲಾಬಿಯೇ, ಈ ಸುತ್ತಮುತ್ತ ಗಿಡ ಮರಗಳೇ ಹೊರತು ಮತ್ಯಾವ ಹುಲ್ಲು ಕಡ್ಡಿಯ ಸಪ್ಪಳವಿಲ್ಲ. ಇಬ್ಬರು ಕೂಡಿ ಪ್ರಶಾಂತವಾದ ತಂಗಾಳಿಯಲ್ಲಿ ಇಂಪಾಗಿ ಸರಿಗಮರಾಗ ನುಡಿಸೋಣ ಭಾಷೆ. ಅಯ್ಯೋ ದೇವ್ರಿ, ಈ ಕಾಳಿಂಗ ಸರ್ಪದ ದವಡೆಯಿಂದ ನಾನಿಲ್ಲಿಂದ ಪಾರಾಗಿ ಹೋಗ್ಬೇಕಂದ್ರೆ ಈ ನಾಡಗೌಡ ಹೇಳಿದಂತೆ ಕೇಳಿಕೊಂಡು ಒಂದು ಹಾಡು ಹೇಳಿ ನಾನಿಲ್ಲಿಂದ ಪಾರಾಗಿ ಹೋಗ್ಲೇಬೇಕು. ಗಿರಿಜಾ, ಏನೋ ಮನಸ್ಸಿನಲ್ಲಿ ಮಾತನಾಡಿಕೊಳ್ತಾ ಇದೆಯಲ್ಲ? ನಾಡಗೌಡ್ರೆ, ಏನೂ ಇಲ್ಲ. ನಾನು ಈ ಊರಿಗೆ ಹೊಸದಾಗಿ ಬಂದಾಗಿನಿಂದ ನಿಮ್ಮ ಮೇಲೆ ನಾನು ತುಂಬಾ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಆ ಆಸೆ ಈಗ ಕೊಡುವ ಸಮಯ ಬಂದೊದಗಿತು. ನೋಡಿ ನಾಡಗೌಡ್ರೆ, ನಿಮ್ಮ ಕೈಚೀಲಿರುವ ಇವನನ್ನು ಮಾತ್ರ ಕಳಿಸಿರಿ. ಗುಮಾಸ ಹಣ್ಣು ಬಾಡಿಗೆಗೆ ಬಂದಿದೆ. ಹಸಿದ ಹೊಟ್ಟೆಯನ್ನು ಉಂಡು ಹೊಟ್ಟೆ ತುಂಬಿಸಿಕೊಂಡು ಬರುತ್ತೇನೆ, ನೀನು ಮುಂದೆ ನಡೆ. ಗೌಡ್ರ ಹೊಚ್ಚಿ ನಾನು ಒಂದು ಮಾತು ಹೇಳ್ತೀನಿ. ಹೆಣ್ಣಿನಲ್ಲಿ ಕುದುರಿನಲ್ಲಿ ನೀರಿನಲ್ಲಿ ಇದು ಯಾವ ಮಕ್ಕಳಿಗೆ ತಿಳಿದಿಲ್ಲ. ಒಂದ್ ಸ್ವಲ್ಪ ವಿಚಾರ ಮಾಡಿ, ಒಂದ್ ಸ್ವಲ್ಪ ಯೋಚನೆ ಮಾಡ್ರಿ. ಬಾ ನನ್ನ ಆಸೆಯ ಹೂವೆ, ನನ್ನ ಹೃದಯವನ್ನು ಸೇರಿಕೊಂಡು ಸಾಕು ಎನ್ನುವರೆಗೂ ಕಂಪನ ಸೂಸು ಬಾ ನನ್ನ ಮಲ್ಲಿಗೆ ಹೂವೆ.
ಅಲ್ಲಿ ನೋಡಿ ನನ್ನ ಗಂಡ ಬರ್ತಾ ಇದ್ದಾನೆ. ಕೈಗೆ ಸಿಕ್ಕು ಹಕ್ಕಿ ಕಣ್ಣಿಗೆ ಹೇಳಿತು ನಿನ್ನ ಲೀಲೆ. ನಾನು 10 ಬಡವರಿಗೆ ದಾನ ಮಾಡಿದ ಕೈ ಇಂದು ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡುವಂತ ಸ್ಥಿತಿ ತಂದುಕೊಟ್ಟಿದೆಯಲ್ಲ ದೇವರೇ. ನಾನು ಯಾವ ಜನ್ಮದಲ್ಲಿ ಪಾಪ ಮಾಡಿದ್ದೇನೆಂದು ಈ ರೀತಿ ಶಿಕ್ಷೆ ನೀಡಿದೆ ತಂದೆ. 4 ದಿನಗಳಿಂದ ಹೊಟ್ಟೆಗೆ ಅನ್ನವಿಲ್ಲ. ಈ ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡಿದರೆ ನನ್ನ ಮರ್ಯಾದೆ ಮಾಲು ಏನಾಗಬಾರದು. ಯಾರನ್ನು ಕೇಳುವುದು ಬೇಡ. ಈ ಜೀವನವನ್ನೇ ಸಾಕು. ಎಲ್ಲಿಯಾದರೂ ನದಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುವುದು ಉತ್ತಮ. ಧರ್ಮವಂತರು ಮಾನಕ್ಕೆ ಅಂಜಿ ಪ್ರಾಣ ಕಳೆದುಕೊಂಡ್ರೆ ಏನು ಪ್ರಯೋಜನ? ಬಂದಿದ್ದೆಲ್ಲ ಬರಲಿ, ದೇವರ ದಯ ಹೊಂದಿರಲಿ. ಬಂದ ಕಷ್ಟ ನಷ್ಟಗಳನ್ನು ನಿರ್ಭಯವಾಗಿ ಎದುರಿಸಿ ಧರ್ಮದ ಅರಮನೆಯಲ್ಲಿ ನಿನ್ನ ತಮ್ಮ ಮಾಡುತ್ತಿರುವ ಕರ್ಮ ಕಾಂಡಗಳಿಗೆ ಮುಕ್ತಿ ಕೊಡಿಸಿದಾಗಲೇ ನಿಮ್ಮ ಧರ್ಮ ತುಂಬಿದ ಮನೆಯ ಗೌರವ ಉಳಿಯುತ್ತದೆ. ಇಲ್ಲವಾದ್ರೆ ಆ ನಿಮ್ಮ ಧರ್ಮದ ದೇಶಗತಿಯ ಮನೆತನದ ಹೆಸರು ನಶಿಸಿ ಹೋಗುತ್ತದೆ. ಸ್ವಾಮಿ, ವಿಚಾರ ಮಾಡಿ. ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ಸ್ವಾಮಿ, ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ. ನನ್ನ ಗೌರಿಯ ಅಮರವಾಣ್ಯ ಸತ್ಯ. ಇವತ್ತು ನಾನು ಮಾನಕ್ಕೆ ಅಂಜಿ ಆತ್ಮಹತ್ಯೆ ಮಾಡಿಕೊಂಡರೆ ಧರ್ಮದ ಅರಮನೆಯಲ್ಲಿ ಕರ್ಮಕಾಂಡ ನಡೆಸುತ್ತಿರುವ ನನ್ನ ತಮ್ಮನಿಗೆ ವಿಚಿತ್ರಿ ಆಡಲೇಬೇಕು. ಅದಕ್ಕಾಗಿ ಆದರೂ ನಾನು ಬದುಕಲೇಬೇಕು. ಅಯ್ಯೋ ತಂದೆ, ಹೊಟ್ಟೆ ತುಂಬಾ ಹಸಿಯುತ್ತಿದೆ. ಇಲ್ಲಿ ಜನರು ಬಹಳ ಇದ್ದಾರೆ. ಭಿಕ್ಷೆ ಬೇಡಿದರೆ ಯಾರಾದರೂ ಹಣ ಕೊಟ್ಟೇ ಕೊಡುತ್ತಾರೆ. ಅದನ್ನೇ ತೆಗೆದುಕೊಂಡು ಹೋಗಿ ಹೋಟೆಲಿನಲ್ಲಿ ಕೊಡ್ತಾರೆ. ಹೊಟ್ಟೆ ತುಂಬಾ ಊಟ ಕೊಡುತ್ತಾರೆ. ಓ ನನ್ನ ಕರುಣಾಮಯಿಗಳೇ, ಕೈ ಒಟ್ಟಿ ಭಿಕ್ಷೆ ಬೇಡುತ್ತೇನೆ, ಯಾರೂ ಇಲ್ಲ ಎನ್ನಬೇಡಿರಿ.
ಕಾಣುತ್ತೀಯ? ಬೀದಿಯಲ್ಲಿ ನಿಂತುಕೊಂಡು ಭಿಕ್ಷೆ ಬೇಡುತ್ತಿರುವೆಯಲ್ಲಪ್ಪ. ನನ್ನ ವಿಚಾರ ತೆಗೆದುಕೊಂಡು ಏನು ಮಾಡುತ್ತೀರಿ? ನಿಮ್ಮ ಹತ್ತಿರ 10 ರೂಪಾಯಿ ಕೊಡಿ, ನಿಮ್ಮ ಹೆಸರು ಹೇಳಿಕೊಂಡು ಹೊಟ್ಟೆ ತುಂಬಾ ಊಟ ಮಾಡುತ್ತೇನಪ್ಪ. ನೋಡಿ, 10 ರೂಪಾಯಿ ಯಾಕೆ? ನೀವು ಯಾರಂತ ಹೇಳಿದರೆ ನನ್ನ ಮನೆಗೆ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ಹೊಟ್ಟೆ ತುಂಬಾ ಊಟ ಮಾಡಿಸುತ್ತೇನಪ್ಪ. ಹೇಳಪ್ಪ, ನೀನು ಯಾರೆಂದು? ಹೇಳುತ್ತೇನೆ ಕೇಳಪ್ಪ ನನ್ನ ಕರುಣಾಜನಕವಾದ ಕಥೆ. ಈ ಸುತ್ತು ಹೇಳುವ ಸಾಲಿನ ಧರ್ಮವಂತ ದೇಸಾಯಿ. ಇಂದು ನಾನು ಈ ಸ್ಥಿತಿಗೆ ಬರಲು ಕಾರಣ ನನ್ನ ರಕ್ತ ಹಂಚಿಕೊಂಡ ಬಂದ ನನ್ನ ತಮ್ಮನೇ ಕಾರಣ. ಅಂದರೆ ನೀವು ನನಗೆ ತುತ್ತು ಅನ್ನ ನೀಡಿ ಆಶ್ರಯ ಕೊಟ್ಟ ಕಲಿಯುಗದ ಧರ್ಮರಾಜರು ನಮ್ಮ ಅಪ್ಪರೇ ನೀವು. ನೀನು ಕೈ ಹಿಡಿದು ಅರಮನೆಗೆ ಕರೆದುಕೊಂಡು ಬಂದು ಸಾಕಿ ಬೆಳೆಸಿದ ಸಿಂಧೂರನೇ. ಹೌದ್ರಿ ಅಪ್ಪರ, ನಿಮ್ಮನ್ನು ನೋಡದೆ ಮಾತನಾಡಿಸದೆ ಎಷ್ಟೋ ದಿನಗಳು ಉರಿದವು. ಕ್ಷಮಿಸಿ ಬಿಡಿ ಅಪ್ಪರ, ಈ ನಿನ್ನ ಸಾಕಿದ ಮಗನ. ಇವತ್ತು ಈ ನಿಮ್ಮ ಸ್ಥಿತಿ ನೋಡಿ ನನ್ನ ಕರಳು ತುರಂತಲ್ಲ ಅಪ್ಪರ. ಹೌದು ಸಿಂಧೂರ, ನನ್ನ ತಮ್ಮನ ಗುಣಗಳನ್ನು ಅರಿತುಕೊಳ್ಳದೆ ಅವನ ಮಾತಿಗೆ ಕಿವಿಜೋತು ಬಿಟ್ಟು ನಿನ್ನನ್ನು ಮನೆ ಬಿಟ್ಟು ಹೊರ ತಪ್ಪಿದ್ದಕ್ಕೆ ಇಂದು ಆ ದೇವರು ಈ ರೀತಿ ಶಿಕ್ಷೆ ನೀಡಿದ್ದಾನಪ್ಪ ಸಿಂಧೂರ. ಅಪ್ಪರ, ಚಿಕ್ಕದನೆ ಯಾರು ಎಂದು ನಿಮ್ಮ ಹಾದಿಯಲ್ಲಿ ನಡೆದೇ ಇಲ್ಲ. ಅವನು ಮಾಡುತ್ತಿರುವ ತಾಯಿ ಗಂಡ ಕೆಲಸಗಳನ್ನು ಎಳೆ ಎಳೆಯಾಗಿ ತಿಳಿದುಕೊಂಡಿದ್ದೇನೆ ಅಪ್ಪರ. ಹೌದಪ್ಪ ಸಿಂಧೂರ, ಅಂತ ತಾಯಿ ಗಂಡರ ರುಂಡವನ್ನು ಚೆಂಡಾಡಲು ವೀರ ಸಿಂಧೂರ ಅವತಾರ ತಾಳಬೇಕು. ಇಲ್ಲವಾದರೆ ಈ ಧರ್ಮದ ನಾಡಿನಲ್ಲಿ ಶರತ್ರಂತ ಇದ್ದು ನೋಡಿ ಅವರನ್ನು ಹುಟ್ಟಿಕೊಳ್ಳುತ್ತಾರೆ. ಅಪ್ಪರ, ಅವನೊಬ್ಬ ಗೋಮುಖ ವ್ಯಾಘ್ರ ಅಷ್ಟೇ ಅಲ್ಲ, ಮೈಯೆಲ್ಲ ವಿಷದ ಹೊಂಡವನ್ನೇ ತುಂಬಿಕೊಂಡಿರುವ ನರನಾಗರ. ಅವತ್ತು ನೀವು ಒಂದು ದಿವಸ ಪೇಟೆಗೆ ಹೋದಾಗ ದೇವತೆ ಅಂತ ವಾರಶೀಲ ಕೆಡಿಸಲು ಮುಂದಾದಾಗ ನಾನೇ ಬೈದು ಬುದ್ಧಿ ಹೇಳಿದ್ದೆ. ಆ ಸೇಡಿನ ಪ್ರತಿಕಾರ ತೀರಿಸಿಕೊಳ್ಳಲು ದೇವತೆ ಅಂತ ತಾಯಿಗೆ ನನಗೆ ಆದರದ ಅಪವಾದ ಸೃಷ್ಟಿ ಮಾಡಿದನು ಅನೀತ. ಅಂದರೆ ನೀನು ನಿರಪರಾಧಿ. ಅಯ್ಯೋ ವಿಧಿ, ಮುತ್ತಿನಂತ ಹೆಂಡತಿಗೆ ಬಂಗಾರದಂತ ಮನುಷ್ಯನಿಗೆ ಆದರೆ ಪಾಪವಾದ ಕೊಟ್ಟ ಮಹಾಪಾಪಿ ನಾನು. ಕ್ಷಮಿಸಿ ಬಿಡು ಸಿಂಧೂರ ಈ ದುರಾತ್ಮನನ್ನು. ನೀವು ಸತ್ಯ ಏನೆಂದು ಅರಿಯದ ದೇವರು. ನಿಮ್ಮಂತ ಧರ್ಮವಂತರು ಇದ್ದಾಗಲೇ ಈ ಸಮಾಜದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿಗಳು ಇನ್ನೂ ಜೀವಂತವಾಗಿ ಉಳಿದುಕೊಂಡಿದ್ದಾವೆ ತಂದೆ. ಸಿಂಧೂರ, ನಾನೊಬ್ಬ ಧರ್ಮದ ಅರಮನೆಯಲ್ಲಿ ಹುಟ್ಟಿ ಅಧರ್ಮ, ನೀತಿ, ದೇವರಂತ ನಿನ್ನ ಮಗನ ಆಳು ಮಗನಿಗೆ ಆಧಾರದ ಅಪವಾದವನ್ನು ಹೊರಿಸಿದೆ. ಅದಕ್ಕೆ ಆ ದೇವರು ಸರಿಯಾದ ಶಿಕ್ಷೆಯನ್ನೇ ನೀಡಿದ್ದಾನೆ. ಇಲ್ಲಿವರೆಗೆ ಈ ಸತ್ಯ ದೀಪ ಹಚ್ಚಿದ ನಾಟಕದಲ್ಲಿ ಏನಾದರೂ ತಪ್ಪುಗಡೆಯಾಗಿದ್ದರೆ ಆ ಮುಪ್ಪಿನಾಥೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡುತ್ತೇವೆ.